ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯಾ ವಿಧೀಂದ್ರಾದಿಮೃಗ್ಯಾ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಂದೇ ಗುರುಪರಂಪರಾಂ. ಪ್ರಾರಂಭ ಮಾಡೋಣ. 3 ಶ್ಲೋಕಗಳಾಗಿತ್ತಲ್ವಾ ಲಾಸ್ಟ್ ಕ್ಲಾಸಲ್ಲಿ? ಹೌದು ಭಗಿನಿ, 3 ಶ್ಲೋಕ ಆಗಿತ್ತು. ಮೊದಲನೇ ಅಧ್ಯಾಯ ಸ್ವಲ್ಪ ನಿಧಾನನೇ ಆಗತ್ತೆ, ಯಾಕಂದ್ರೆ ಪೂರ್ತಿ ಪೀಠಿಕೆ ರೂಪದಲ್ಲಿ ಇದೆ ಅಲ್ವಾ. ಹಿಂದೆ ಏನೇನಾಯಿತು, ಅದರಲ್ಲಿ ಮಹಾಭಾರತದಲ್ಲಿ ಇರೋಂಥ ಎಲ್ಲ ಕ್ಯಾರೆಕ್ಟರ್ಸ್ದು ಕೂಡ ಪರಿಚಯಗಳು ಮಾಡ್ಕೊಡ್ಬೇಕಾಗತ್ತೆ. ಆ ಒಂದು ಕಾರಣದಿಂದ ಯುದ್ಧದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂದಾಗ ಪೂರ್ತಿ ಪೀಠಿಕೆ ರೂಪದಲ್ಲಿ ಬರೋದ್ರಿಂದ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗತ್ತೆ. ಆ ಕಾರಣಕ್ಕೆ ಮೊದಲನೇ ಚಾಪ್ಟರ್ ಸ್ವಲ್ಪ ಸಮಯ ತಗೊಳುತ್ತೆ. ಓಕೆ, ಕ್ಲಾಸನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾನು ಒಂದು ಆರ್ಟಿಕಲ್ ಓದಿದೆ, ಯಾರೋ ಒಬ್ರು ಜ್ಞಾನಿಗಳು ಬರೆದಿರೋ ಅಂಥದ್ದು. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಸಾಧ್ಯವಾಗುತ್ತಾ ಆನ್ ಮಾಡಲಿಕ್ಕೆ? ಓಕೆ, ಒಂದು ಆರ್ಟಿಕಲ್ನ ಓದಿದೆ ನಾನು. ಅದೇನಂದರೆ, ನಾವು ನಿದ್ದೆ ಮಾಡಬೇಕು ಅಂತಂದರೆ, ಅಂದರೆ ಮನುಷ್ಯ ಸಾಮಾನ್ಯವಾಗಿ ನಿದ್ದೆ ಮಾಡಬೇಕು ಅಂದರೆ ಅದಕ್ಕೆ ಹೆಚ್ಚು ಪ್ರಯತ್ನ ಪಡುವಂತಹ ಅಗತ್ಯ ಇರೋದಿಲ್ಲ ಅಲ್ವಾ. ನಿದ್ದೆ ಯಾವಾಗಲೂ ಕೂಡ ನಮಗೆ ನಿದ್ರೆ ಮಾಡಬೇಕು ಅಂತಂದರೆ ತಾನಾಗೆ ಬರುತ್ತೆ. ಅಂದರೆ ಎಂಥ ಚಿಕ್ಕ ಮಕ್ಕಳಿಂದ ಹಿಡಿದು ಕೂಡ ವಯಸ್ಸಾಗಿರೋ ಅಂಥವ್ರಿಗೂ ಕೂಡ ನಿದ್ರೆ ಅನ್ನೋದಕ್ಕೆ ಪ್ರಯತ್ನ ಪಡೋದು ಅವಶ್ಯಕತೆ ಇರೋದಿಲ್ಲ, ತಾನಾಗೆ ನಿದ್ರೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ. ಅದಕ್ಕೆ ನಮಗೆ ಅಡ್ಡಿ ಆಗೋದು ಏನು ಅಂತಂದರೆ, ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದಾಗ ಅಂತಂದರೆ, ಏನೋ ಆಲೋಚನೆಗಳು ನಮ್ಮಲ್ಲಿ ಓಡ್ತಾ ಇದ್ರೆ ಮನಸ್ಸಿನಲ್ಲಿ, ಮಾನಸಿಕವಾಗಿ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ, ಏನಾದರೂ ಕಾಯಿಲೆಗಳು ನಮಗೆ ಇದ್ದಾಗ, ಅದನ್ನ ನಾವು ಅವಾಗ ನಿದ್ದೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ನಿದ್ರೆ ಬರೋದಿಲ್ಲ ನಮಗೆ. ಅದನ್ನೇನು ಮಾಡ್ಬೇಕು ನಾವು, ಆ ಒಂದು ಏನು ನಮ್ಮಲ್ಲಿ ಆ ತೊಂದರೆಗಳಾಗ್ತಾ ಇದೆ, ದೈಹಿಕವಾದ ತೊಂದರೆಗಳಿರಬಹುದು, ಮಾನಸಿಕವಾದ ತೊಂದರೆಗಳಿರಬಹುದು, ಅದನ್ನು ನಾವು ನಿವಾರಣೆ ಮಾಡಿಕೊಂಡಾಗ ತಾನಾಗೆ ನಿದ್ದೆ ಬರುತ್ತೆ. ಹಾಗೇನೆ ಮುಕ್ತಿ ಅನ್ನೋದು ಕೂಡ ಸಹಜವಾದಂತಹ ಕ್ರಿಯೆನೆ, ಅದು ಪ್ರತಿಯೊಬ್ಬರಿಗೂ ಕೂಡ ಸಹಜವಾಗೇ ಸಿಗುತ್ತೆ. ಆದರೆ ಅದಕ್ಕೆ ಪ್ರತಿಬಂಧಕಗಳು ಏನು ಅಂತಂದರೆ, ನಮ್ಮ ಒಂದು ದೇಹಾಭಿಮಾನ ಇಟ್ಕೊಂಡಿರೋ ಅಂಥದ್ದು, ಅರಿಷಡ್ ವರ್ಗಗಳನ್ನು ನಾವು ಅವೆಲ್ಲವನ್ನ ಕೂಡ, ಅರಿಷಡ್ ವರ್ಗಗಳು ಅನ್ನೋದೆಲ್ಲವೂ ಕೂಡ ಆ ಒಂದು ಮುಕ್ತಿ ಅನ್ನುವಂತಹ ಸಾಧನೆಗೆ ಅದೇನಾಗತ್ತೆ, ಅಡ್ಡಿ ಆಗ್ತಾ ಇರುತ್ತೆ, ಪ್ರತಿಬಂಧಕಗಳಾಗತ್ತೆ. ನಾವು ಪ್ರಯತ್ನಪೂರ್ವಕವಾಗಿ ಈ ಒಂದು ಪ್ರತಿಬಂಧಕಗಳನ್ನು ನಿವಾರಣೆ ಮಾಡಿಕೊಂಡಾಗ ನಾವು ಮುಕ್ತಿಯನ್ನು ಸಹಜವಾಗಿ ಪಡ್ಕೊಳ್ಬಹುದು. ಈ ಒಂದು ಪ್ರತಿಬಂಧಕಗಳು ಏನಿದೆ, ಇದನ್ನ ನಿವಾರಣೆ ಮಾಡ್ಕೊಳ್ಳೋದನ್ನೇ ನಾವು ಸಾಧನೆ ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಸೂರ್ಯನ ಕಿರಣಗಳು ಮೋಡ ಮುಚ್ಕೊಂಡಿರುತ್ತಲ್ಲ, ಆ ಮೋಡ ಮುಚ್ಚಿದಾಗ ಸೂರ್ಯ ಮರೆಯಾಗಿರ್ತಾನೆ. ಆ ಮೋಡ ಪಕ್ಕಕ್ಕೆ ಸರಿದಾಗ ಹೇಗೆ ನಮಗೆ ಪ್ರಕಾಶ ದೊರಕುತ್ತೋ ಅದೇ ರೀತಿ ಈ ಒಂದು ಪ್ರತಿಬಂಧಕಗಳು, ಈ ಒಂದು ಅರಿಷಡ್ ವರ್ಗಗಳನ್ನು ನಾವು ಗೆದ್ದಾಗ ನಮಗೆ ತಾನಾಗೇನೆ ಆ ಆತ್ಮ ಎಂಬಂತಹ ಆ ಭಗವಂತ ಸ್ವರೂಪ ನಮಗೆ ಪ್ರಾಪ್ತಿಯಾಗತ್ತೆ, ಮುಕ್ತಿ ಅನ್ನೋದು ನಮಗೆ ಪ್ರಾಪ್ತಿಯಾಗತ್ತೆ ಅನ್ನೋದನ್ನ ಹೇಳಿದರು. ಸೊ ಅದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂದರೆ ನಮ್ಮ ಸಾಧನೆ ಯಾವುದಕ್ಕೋಸ್ಕರ ಸಾಧನೆ ಮಾಡ್ತಿದ್ದೀವಿ ಅಂತಂದರೆ, ಮೋಕ್ಷವನ್ನು ಪಡೆಯೋದಕ್ಕೆ ಸಾಧನೆ ಹೌದು, ಆದರೆ ಆ ಸಾಧನೆಯಲ್ಲಿ ಏನನ್ನ ನಾವು ನಿವಾರಣೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಈ ಒಂದು ಪ್ರತಿಬಂಧಕಗಳು ಏನಿದೆ, ಆ ದಾರಿಗೆ ಸಾಗಬೇಕಾದ್ರೆ, ಆ ಮಾರ್ಗವನ್ನು ತಲುಪಬೇಕಾದ್ರೆ ಅದಕ್ಕೆ ಇರುವಂತಹ ಪ್ರತಿಬಂಧಕಗಳನ್ನು ನಾವು
ನಿವಾರಣೆ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಅಂತ. ಅದಕ್ಕೆ ನಮಗೆ ಸಹಾಯ ಮಾಡೋದು, ಆ ಒಂದು ಸಾಧನೆಯ ಹಾದಿಯಲ್ಲಿ ಇರುವಂತಹ ಈ ಎಲ್ಲ ಪ್ರತಿಬಂಧಕಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡೋದು ಅಂದರೆ ಭಗವದ್ಗೀತೆ. ಸೊ ಆ ಒಂದು ಸಾಧನೆಯ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅನ್ನೋದೇ ಸಂತೋಷದ ವಿಚಾರ. ಓಕೆ, 3 ಶ್ಲೋಕಗಳಾಗಿತ್ತು. ಧನ್ಯವಾದ ಮಹೋದಯ. ಧನ್ಯವಾದಗಳು ಮಾತಾಡಿ. 3 ಶ್ಲೋಕಗಳನ್ನ ನಾವು ನೋಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ. ಅಂದ್ರೆ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತೆ ಪಾಂಡವರು ಏನ್ ಮಾಡಿದ್ರು ಅಂತ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇದ್ದಾನೆ. ಸಂಜಯ ಅಲ್ಲಿ ಧೃತರಾಷ್ಟ್ರನಿಗೆ ಸಾರಥಿ. ಎಲ್ರಿಗೂ ಗೊತ್ತಿದೆ, ವೇದವ್ಯಾಸರಿಂದ ಅವನಿಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿತ್ತು. ಅವರ ಅನುಗ್ರಹದಿಂದಾಗಿ ಅವನು ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೆಯುತ್ತೋ ಅದನ್ನ ಕುಳಿತಂತಹ ಸ್ಥಳದಲ್ಲೇ ನೋಡಿ ಹೇಳೋ ಅಂತಹ ಸಾಮರ್ಥ್ಯ ಅವನಲ್ಲಿ ಇತ್ತು, ವೇದವ್ಯಾಸರ ಅನುಗ್ರಹದಿಂದ. ಇದೆಲ್ರಿಗೂ ಗೊತ್ತೇ ಇದೆ. ಇನ್ನು 2ನೇ ಶ್ಲೋಕ ಬಂದು ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಸಂಜಯ ಹೇಳ್ತಿದ್ದಾನೆ, ಧೃತರಾಷ್ಟ್ರ ಕೇಳಿದ್ದಕ್ಕೆ ಸಂಜಯ ಹೇಳ್ತಿರೋ ಅಂಥದ್ದು. ಇಲ್ಲಿ ಮೊದಲನೇದಾಗಿ ಧರ್ಮಕ್ಷೇತ್ರ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹಾ ಹೇಳಿ ಭಗಿನಿ. ಈಗ ಧರ್ಮಕ್ಷೇತ್ರ ಅಂತ ಒಂದು ಇದು ನೀವು ಹಾಕಿದ್ರಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳಿ, ಅದರಲ್ಲಿ ಕುರು ಅಂತ ರಾಜ ಕುರು ಅಂತ ಇದು ಬಂದಿತ್ತು. ಬಟ್ ಕುರು ಹೆಸರಿಂದ ಬಂದಿದ್ದು ಕುರುಕ್ಷೇತ್ರ ಅಂತ ಇತ್ತು. ಬಟ್ ನಾನು ಧರ್ಮವನ್ನು ಅಲ್ಲಿ ಇವರು ಮಾಡಿದವರು ಭೀಷ್ಮರ ಧರ್ಮವನ್ನ ಅಲ್ಲಿ ಇದು ಮಾಡಿದ್ರು ಅಂತ ನಾನು ಅನ್ಕೊಂಡಿದ್ದು. ಧರ್ಮಕ್ಷೇತ್ರ ಅಂತಂದ್ರೆ ಆ ಧರ್ಮಕ್ಷೇತ್ರವನ್ನಾಗಿ ಮಾಡ್ಬೇಕು ಇದನ್ನ, ಆ ಸ್ಥಳವನ್ನ ಮುಂದೆ ಧರ್ಮಕ್ಷೇತ್ರ ಅಂತ ಅನ್ನಿಸ್ಕೊಳ್ಬೇಕದು ಅಂತಂದ್ರೆ ಅವನ ಒಂದು ತ್ಯಾಗ ಅಲ್ಲಿ ಇತ್ತು. ಅಂದ್ರೆ ತನ್ನ ದೇಹವನ್ನ ಅರ್ಪಣೆ ಮಾಡಿ, ದೇಹವನ್ನ ತ್ಯಾಗ ಮಾಡಿ ಅವ್ನು ಮಾಡ್ತಿದ್ದಂತ ಉದ್ದೇಶ ಏನು ಅದರಲ್ಲಿ ಅಂತಂದ್ರೆ ಆ ಧರ್ಮದ ಬೀಜಗಳನ್ನ ಬಿತ್ತಿ ಬೆಳೆಸೋದಕ್ಕೋಸ್ಕರ ನಾನು ಈ ಭೂಮಿಯನ್ನ ಉಳ್ತಿದ್ದೀನಿ ಅಂತ ಕುರು ಮಹಾರಾಜ ಹೇಳಿದ್ದು. ಹೇಗ್ ಉಳ್ತೀಯಾ ಅಂತಂದಾಗ, ನನಗೆ ಹೇಗ್ ಮಾಡ್ಬೇಕು ಏನು ಅಂತ ಅನ್ನೋದು ನನಗೆ ಸರಿಯಾದ ಮಾರ್ಗ ಗೊತ್ತಿಲ್ಲ. ಹಿಂದೆ ಯಾರು ಆ ಒಂದು ಮಾರ್ಗದಲ್ಲಿ ನಡೆದಿದ್ದಾರೆ ಅದನ್ನ ಕೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಆ ಮಾರ್ಗದಲ್ಲಿ ನಾನು ನಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ನ ದೇಹವನ್ನ ತುಂಡು ತುಂಡಾಗಿ ಮಾಡಿ ಈ ಒಂದು ಮಣ್ಣಿಗೆ ಅರ್ಪಣೆ ಮಾಡಿ ದೇಹ ತ್ಯಾಗವನ್ನ ಮಾಡಿ ಆದ್ರೂ ಇಲ್ಲಿ ಧರ್ಮದ ಬೀಜಗಳನ್ನ ಬಿತ್ತಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಆಗ ಕೃಷ್ಣ ಹೇಳೋ ಅಂಥದ್ದು, ನಾರಾಯಣ ಹೇಳೋ ಅಂಥದ್ದು, ಉಳೋ ಅಂತ ಕೆಲಸ ನೀನು ಮಾಡು, ಆ ಭೂಮಿಯಲ್ಲಿ ಬಿತ್ತಿ ಬೆಳೆಸೋ ಅಂಥದ್ದು, ಧರ್ಮವನ್ನ ಬಿತ್ತಿ ಬೆಳೆಸೋ ಅಂತಹ ಕೆಲಸವನ್ನ ನಾನ್ ಮಾಡ್ತೀನಿ, ಮುಂದೆ ಪೋಷಣೆಯನ್ನ ನಾನು ಅದನ್ನ ನೋಡ್ಕೊಳ್ತೀನಿ ಅಂತ ಹೇಳೋ ಅಂಥದ್ದು ನಾರಾಯಣ. ಹಾಗಾಗಿ ಇಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನಲ್ವಾ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಅಂತ. ಈತನಿಗೆ ಆಲ್ರೆಡಿ ಗೊತ್ತಿರತ್ತೆ ಏನಂತ, ತನ್ನ ಮಕ್ಕಳು ಧರ್ಮದ ವಿರುದ್ಧವಾಗಿದ್ದಾರೆ, ಅಧರ್ಮದಲ್ಲಿ ನಡೀತಿದ್ದಾರೆ, ಅವರಿಗೆ ಸೋಲಾಗೋದು ಅನ್ನೋದು ಈಗಾಗ್ಲೇ ಅವನಿಗೆ ಗೊತ್ತು. ಯಾಕಂದ್ರೆ ಅದಕ್ಕೋಸ್ಕರ ಅವನು ಅಲ್ಲಿ ಸಂಬೋಧನೆ ಮಾಡ್ತಿದ್ದಾನೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ. ಆ ಧರ್ಮಕ್ಷೇತ್ರದಲ್ಲಿ ಧರ್ಮಕ್ಕೆ ಜಯ ಅನ್ನೋದು ಆತನಿಗೆ ಗೊತ್ತಿದೆ. ಆ ಕಾರಣಕ್ಕೆ ಅವನ ಮನಸ್ಸಿನಲ್ಲಿ ತಳಮಳ ಶುರುವಾಗಿದೆ. ಏನ್ ಮಾಡಿದ್ರು, ಏನಾಯ್ತು ಹೇಳು ಅಂತ ಹೇಳಿ. ಅದಕ್ಕೆ ಕಾರಣ, ಅದಕ್ಕೆ ಧರ್ಮಕ್ಷೇತ್ರ ಅಂತ ಅಲ್ಲಿ ಹೆಸರು ಬರ್ಬೇಕಂದ್ರೆ ಆ ಒಂದು ಕುರು ಮಹಾರಾಜನ ತ್ಯಾಗ ಕೂಡ ಇದೆ. ಅದರಿಂದಾಗಿ ಕುರುಕ್ಷೇತ್ರ ಅನ್ನೋ ಹೆಸರು, ಧರ್ಮಕ್ಷೇತ್ರ ಅನ್ನೋ ಹೆಸರು ಬರುತ್ತೆ. ಭೀಷ್ಮರು ಕೂಡ ಕೊನೆಗೆ ಉಪದೇಶ ಮಾಡಿದ್ದು. ಹೌದು. ಓಕೆ, ಇರ್ಲಿ, ತೊಂದ್ರೆ ಇಲ್ಲ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಹಾಗಾಗಿ ಇನ್ನು ಕೆಲವೊಬ್ರು ಪ್ರಶ್ನೆ ಕೇಳಿದ್ರು, ಸಂಜಯನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ ಧೃತರಾಷ್ಟ್ರ ಅವನಿಗೆ ಯಾಕೆ ದಿವ್ಯ ದೃಷ್ಟಿಯನ್ನ ಕೊಡ್ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡ್ರು ಅಂತ ಹೇಳಿ. ಸಂಜಯ ಧೃತರಾಷ್ಟ್ರನಿಗೆ ಸಾರಥಿ ಆಗಿರಬಹುದು, ಆದ್ರೆ ತುಂಬಾ ಸಲಹೆಯನ್ನ ಕೊಟ್ಟಿರ್ತಾನೆ. ಎಷ್ಟ್ರ ಮಟ್ಟಿಗೆ ಸಂಜಯ ಅವನಿಗೆ ಆಪ್ತ ಆಗಿರ್ತಾನೆ ಅಂತಂದ್ರೆ, ಧೃತರಾಷ್ಟ್ರ ಯುದ್ಧ ಪ್ರಾರಂಭ ಆಗೋ ಹಿಂದಿನ ದಿನ ಅವನು ಸಂಜಯನನ್ನ ಕೇಳ್ತಾನೆ, ನನ್ನ ಮನಸ್ಸಿನಲ್ಲಿ ಯಾಕೋ ಒಂದ್ ರೀತಿ ದುಃಖ ಉಂಟಾಗ್ತಿದೆ, ಮುಂದೆ ನಾಳೆ ಯುದ್ಧದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೀನ್ ಹೇಳು ಸಂಜಯ ಅಂತ ಕೇಳ್ತಾನೆ. ಆವಾಗ ಕೇಳಿದಾಗ ಸಂಜಯ ಹೇಳ್ತಾನೆ, ರಾಜನ್, ನಿನ್ಗೆ ಈ ರೀತಿ ದುಃಖ ಯಾಕಾಗ್ಬೇಕು? ಯಾಕಂದ್ರೆ ಅವತ್ತಿನ ದಿನ
ದ್ರೌಪದಿಯ ವಸ್ತ್ರಾಪಹರಣ ಮಾಡಬೇಕು ಅಂದಾಗ ಸಭೆಯಲ್ಲಿ ಎಲ್ಲರೂ ನೆರೆದಿದ್ದಾಗ ಎಲ್ಲರ ಸಮ್ಮುಖದಲ್ಲಿ ದ್ರೌಪದಿಯ ಸೀರೆಯನ್ನ ಎಳಿಬೇಕಾದ್ರೆ ನಿನ್ನ ಮಕ್ಕಳು ಅವತ್ತಿನ ದಿನ ನೀನು ಇನ್ನು ಮೀಸೆ ಚಿಗುರುತ್ತಾ ಇರೋಂತಹ ಹುಡುಗನ ರೀತಿ ನೋಡ್ಕೊಂಡು ಕೂತಿದ್ದೆ ಅಲ್ವಾ ನೀನು? ಅವತ್ ಎಲ್ಲೋಗಿತ್ತು ನಿನಗೆ ಈ ಬುದ್ಧಿ? ಎಲ್ಲೋಗಿತ್ತು ನಿನಗೆ? ಇವತ್ತು ಯೋಚಿಸ್ತಿದ್ಯಲ್ಲ, ಅವತ್ ಆ ರೀತಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದಲ್ವಾ, ಇವತ್ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ನೋಡಿ. ಆ ಸಾರಥಿ ಆಗಿದ್ರು ಕೂಡ ಅವನು ಮಹಾರಾಜನಿಗೊಬ್ಬ ರಾಜನಿಗೆ ಬೈದು ಬುದ್ಧಿ ಹೇಳೋ ಅಷ್ಟು ಸಲಿಗೆ ಅವನಿಗೆ ಕೊಟ್ಟಿರ್ತಾನೆ. ಸಂಜಯ ಏನ್ ಕಡಿಮೆ ಇಲ್ಲ, ಅವನು ಕೂಡ ಮಹಾನ್ ಜ್ಞಾನಿನೇ. ಮುಂದೆ ಏನಾಗತ್ತೆ ನಾಳೆ ಯುದ್ಧದಲ್ಲಿ ಅನ್ನೋದನ್ನೆಲ್ಲ ಧೃತರಾಷ್ಟ್ರನಿಗೆ ಧರ್ಮಕ್ಕೆ ಜಯ ಸಿಗೋದು ಕೃಷ್ಣನೇ. ಕೃಷ್ಣ ಧರ್ಮದ ಕಡೆ ಯಾವಾಗ್ಲೂ ಇರ್ತಾನೆ, ಧರ್ಮ ಇದ್ ಕಡೆ ಕೃಷ್ಣ ಇರ್ತಾನೆ, ಹಾಗಾಗಿ ಕೃಷ್ಣ ಇದ್ ಕಡೆನೆ ಜಯ ಆಗೋದು ಅಂತ ಹೇಳಿ ಮೊದಲೇ ಸಂಜಯ ಹೇಳಿರ್ತಾನೆ ಧೃತರಾಷ್ಟ್ರನಿಗೆ. ಹಾಗಾಗಿ ಸಂಜಯನನ್ನ ಅಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಅವನ ಆಪ್ತ ಆಗಿರೋ ಕಾರಣದಿಂದಾಗಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನ ಪ್ರದಾನ ಮಾಡ್ತಾರೆ ವೇದವ್ಯಾಸರು. ಮತ್ತೆ ಭಗಿನಿ ನೀವು ದಯವಿಟ್ಟು ಅಲ್ಲ ಆಡಿಯೋ ದಯವಿಟ್ಟು ಇನ್ನೊಂದ್ಸರಿ ಆಡಿಯೋ ಕೇಳಿಸ್ಕೊಳ್ಳಿ. ಅದ್ರಲ್ಲಿ ಇದೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ವಾ, ಆ ಆಡಿಯೋ ರೆಕಾರ್ಡಿಂಗ್ ಇದೆಯಲ್ಲ ಯೂಟ್ಯೂಬ್ ಅಲ್ಲಿ, ದಯವಿಟ್ಟು ಮತ್ತೊಮ್ಮೆ ಕೇಳಿ ಅದನ್ನ. ಓಕೆ ಓಕೆ ಭಗಿನಿ. ಮತ್ತೆ ಸಂಜಯ ಹೇಳ್ತಾನಿಲ್ಲಿ, ನರೇಟ್ ಮಾಡ್ತಾ ಹೋಗ್ತಿದ್ದಾನೆ ಅವ್ನು ಕೇಳಿದಕ್ಕೆ, ಏನ್ ಮಾಡಿದ್ರು ಹೇಳು ಅಂತ ಹೇಳಿದಾಗ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಉಪಸಂಗಮ್ಯ ರಾಜಾವಚನಮಬ್ರವೀತ್. ಪಾಂಡವರ ಒಂದು ಅನೀಕವನ್ನ ನೋಡಿ ವ್ಯೂಹ ರಚನೆಯನ್ನ ಮಾಡಿದಾರಲ್ವಾ, ಆ ವ್ಯೂಹ ರಚನೆಯನ್ನ ನೋಡಿ ದುರ್ಯೋಧನ ಆಚಾರ್ಯ ದ್ರೋಣರಲ್ಲಿಗೆ ಹೋಗ್ತಾನೆ, ಅಲ್ಲಿಗೆ ಓಡ್ ಹೋಗ್ತಾನೆ ದ್ರೋಣರ ಹತ್ರ. ಹೋಗ್ಬಿಟ್ಟು ಹೇಳ್ತಾನೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮುಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನಿಮ್ಮ ಶಿಷ್ಯರಾದಂತಹ ಬುದ್ಧಿವಂತ ಶಿಷ್ಯನಾದಂತಹ ದೃಪದನ ಪುತ್ರ ದೃಷ್ಟದ್ಯುಮ್ನನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಿರುವಂತಹ ಈ ಒಂದು ಬಹಳ ದೊಡ್ಡ ಸೈನ್ಯವನ್ನ ನೋಡಿ ಅಂತ. ಅಲ್ಲಿ ದೃಷ್ಟದ್ಯುಮ್ನ ಆ ಒಂದು ಪಾಂಡವರ ಸೇನೆಯ ಸೇನಾಧಿಪತಿ, ಈ ಕಡೆ ಕೌರವರ ಸೇನೆಯ ಸೇನಾಧಿಪತಿಯಾಗಿದ್ದು ಭೀಷ್ಮರು. ಈಗ ದೃಷ್ಟದ್ಯುಮ್ನನಿಗೆ ಅವನು ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೆ ಹುಟ್ಟಿರೋದು ಅನ್ನೋದು ಗೊತ್ತು. ಹಾಗಾಗಿ ಅವನಿಗೆ ವಿದ್ಯೆಯನ್ನ ಹೇಳ್ಕೊಟ್ಟಿದ್ದು ದ್ರೋಣಾಚಾರ್ಯರೇನೆ. ಅದಕ್ಕಲ್ಲಿ ಸಂಬೋಧನೆ ಮಾಡಿ ಹೇಳ್ತಿದ್ದಾನೆ, ನೋಡಿ ನಿಮ್ಮ ಶಿಷ್ಯನಿಂದ ರಚನೆ ಆಗಿರುವಂತಹ ಈ ವ್ಯೂಹವನ್ನ ನೋಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇನ್ನು 4ನೇ ಶ್ಲೋಕಕ್ಕೆ ನಾನು ಅರ್ಧ ಹೇಳಿ ನಿಲ್ಸಿದ್ದೆ. ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಅತ್ರ ಶೂರ ಮಹೇಶ್ವಾಸಾಹ ಅಂದ್ರೆ ಈ ಸೈನ್ಯದಲ್ಲಿ ಇರೋಂತಹ ಎಲ್ಲಾ ಸೈನಿಕರು ಕೂಡ, ಇಲ್ಲಿರುವಂತಹ ಎಲ್ಲಾ ಶೂರರು ಭೀಮಾರ್ಜುನರಿಗೆ ಸಮಾನರಾಗಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾನೆ. ಭೀಮ ಹಾಗೂ ಅರ್ಜುನರಿಗೆ ಸಮಾನರು ಅಂತ. ಯಾಕಂದ್ರೆ ಎಲ್ಲ ಕಡೆ ಆ ಒಂದು ಕುರುಕ್ಷೇತ್ರದ ಯುದ್ಧದ ಕಾಲದಲ್ಲಿ ಅಂದ್ರೆ ಅರ್ಜುನನಷ್ಟು ಆ ಒಂದು ಬಿಲ್ವಿದ್ಯೆಯಲ್ಲಿ ಪ್ರವೀಣನಾದಂಥವನು ಮತ್ತೊಬ್ಬ ಇರ್ಲಿಲ್ಲ. ದ್ರೋಣಾಚಾರ್ಯರಿಗೆ ಪ್ರಿಯ ಶಿಷ್ಯ ಬೇರೆ, ಮತ್ತೆ ಗಾಂಡೀವವನ್ನ ಹಿಡಿದು ಯುದ್ಧ ಮಾಡ್ತಕ್ಕಂತಹ ಸಾಮರ್ಥ್ಯ ಇದ್ದಿದ್ದು ಅರ್ಜುನನಲ್ಲಿ. ಈ ಗಾಂಡೀವದ ಬಗ್ಗೆ ಸ್ವಲ್ಪ ಹೇಳ್ಬೇಕು ನಾನು ನಿಮ್ಗೆ. ಅಂದ್ರೆ ಇದು ಮೊದಲು ಇದ್ದಂಥದ್ದು. ಗಾಂಡೀವ ಧನಸ್ಸು ಅಂದ್ರೆ ಅದರ ತೂಕ ಎಷ್ಟಿರುತ್ತೆ ಅಂದ್ರೆ ಭೂಮಿ ತೂಕದ ಭಾರ ಇತ್ತು ಅದು ಅಂತ ಹೇಳ್ತಾರೆ ಗಾಂಡೀವ ಧನಸ್ಸನ್ನ. ಆ ಧನಸ್ಸನ್ನ ಹಿಡಿದು ಯುದ್ಧ ಮಾಡುವಂತಹ ಸಾಮರ್ಥ್ಯ ಇದ್ದಿದ್ದು ಅರ್ಜುನಂಗ್ ಮಾತ್ರ. ಆ ಗಾಂಡೀವ ಧನಸ್ಸು ಹೇಗ್ ಬಂತು ಅನ್ನೋದಕ್ಕೆ ಫಸ್ಟ್ ಅದು ಬ್ರಹ್ಮನ ಹತ್ರ ಇರತ್ತಂತೆ. ಯಾವುದು ಗಾಂಡೀವ ಧನಸ್ಸು ಬ್ರಹ್ಮದೇವರ ಹತ್ರ ಇರತ್ತೆ. ಅವ್ರ ಹತ್ರ 100 years ಇರುತ್ತೆ, 100 ವರ್ಷಗಳ ಕಾಲ, ಕೆಲವೊಂದ್ ಕಡೆ 1000 ವರ್ಷಗಳ ಕಾಲ ಬ್ರಹ್ಮದೇವರ ಹತ್ರ ಇತ್ತು ಅಂತ ಹೇಳ್ತಾರೆ. ಬ್ರಹ್ಮನಿಂದ ಪ್ರಜಾಪತಿಗೆ ಬರುತ್ತೆ, ಬ್ರಹ್ಮನಿಂದ ಪ್ರಜಾಪತಿಗೆ ಸಿಗತ್ತೆ. ಅವನ ಹತ್ರ 503 ವರ್ಷಗಳ ಕಾಲ ಪ್ರಜಾಪತಿ ಹತ್ರ ಇರತ್ತೆ ಆ ಒಂದು ಗಾಂಡೀವ ಧನಸ್ಸು. ಆ ನಂತರ ಪ್ರಜಾಪತಿಯಿಂದ ಇಂದ್ರನಿಗೆ ಕೊಡಲ್ಪಡುತ್ತೆ. ಇಂದ್ರನ ಹತ್ರ 85 ವರ್ಷಗಳ ಕಾಲ ಇಂದ್ರ ಇಟ್ಕೊಳ್ತಾನೆ. ಕೆಲವೊಂದ್ ಕಡೆ ಅದನ್ನ 580 ವರ್ಷ ಅಂತ ಕೂಡ ಹೇಳ್ತಾರೆ. 85 ವರ್ಷ ಅಂದ್ರೆ ಅಂತೂ ಕೆಲವೊಂದಷ್ಟು ವರ್ಷಗಳ ಕಾಲ ಇಂದ್ರನ ಹತ್ರ ಇತ್ತು. ಆ ಇಂದ್ರನಿಂದ ಮತ್ತೆ ಚಂದ್ರನಿಗೆ ಸಿಗತ್ತೆ, ಸೋಮ ಅಂತಂದ್ರೆ ಚಂದ್ರನ ಹತ್ರ ಸಿಗತ್ತೆ. ಅವನಿಂದ ಸೋಮನಿಂದ ಮತ್ತೆ ವರುಣ ದೇವನಿಗೆ ಸಿಗುತ್ತದು. ಮೊದಲು ಬ್ರಹ್ಮನ ಹತ್ರ ಇತ್ತು, ಆ ನಂತರ ಬ್ರಹ್ಮನಿಂದ ಪ್ರಜಾಪತಿಗೆ ಸಿಕ್ತು, ಪ್ರಜಾಪತಿಯಿಂದ ಇಂದ್ರನಿಗೆ ಸಿಕ್ತು, ಇಂದ್ರನಿಂದ ಸೋಮನ ಹತ್ರ ಬಂತು, ಆ ನಂತರ ಸೋಮನಿಂದ ವರುಣನಿಗೆ ಸಿಕ್ಕಿತ್ತು, ವರುಣನಿಂದ
ಆ ಕಾಂಡವ ಪ್ರಸ್ಥದ ದಹನ ಮಾಡ್ತಾರಲ್ವಾ, ಕಾಂಡವವನ ದಹನ ಆಗ್ಬೇಕಾದ್ರೆ ಆ ಸಮಯದಲ್ಲಿ ವರುಣದೇವನಿಂದ ಅರ್ಜುನನಿಗೆ ಅದು ಪ್ರಾಪ್ತಿಯಾಗತ್ತೆ. ವರುಣದೇವ ಕೊಟ್ಟಿದ್ದಂಥದ್ದು ಗಾಂಧೀವ ಧನಸ್ಸು. ಈ ರೀತಿ ಅದರದ್ದು ಹಿನ್ನೆಲೆ ಗಾಂಧೀವ ಧನಸ್ಸಿಂದು. ಮತ್ತೆ ಅದರ ತೂಕ ಬಂದು ಭೂಮಿ ತೂಕದ ಭಾರ ಇತ್ತು, ಅಷ್ಟು ಭಾರವನ್ನ ಆ ಗಾಂಧೀವ ಧನಸ್ಸು ಹೊಂದಿತ್ತು ಅಂತ ಹೇಳ್ತಾರೆ. ಆ ಗಾಂಧೀವವನ್ನ ಹಿಡಿದು ಯುದ್ಧ ಮಾಡ್ತಕ್ಕಂಥ ಸಾಮರ್ಥ್ಯ ಇದ್ದಿದ್ದು ಅರ್ಜುನನಿಗೆ ಮಾತ್ರ. ಹಾಗಾಗಿ ಅಷ್ಟು ಸಾಮರ್ಥ್ಯ ಇರುವಂತಹ ಅರ್ಜುನ, ಎಲ್ಲರೂ ಕೂಡ ಅವನಿಗೆ ಅರ್ಜುನನ ರೀತಿನಲ್ಲೇ ಕಾಣಿಸ್ತಿದ್ದಾರೆ, ಭೀಮ ಮತ್ತೆ ಅರ್ಜುನರ ರೀತಿನಲ್ಲೇ. ಭೀಮ ಈಗ ಆಲ್ರೆಡಿ ನಿನ್ನ ತೊಡೆ ಮುರಿತೀನಿ ಮತ್ತೆ ಸೇಡ್ ತೀರ್ಸ್ಕೊಳ್ತೀನಿ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ಎಲ್ಲಾ ಕಡೆ ಅವನಿಗೆ ಭೀಮ ಅರ್ಜುನರೇ, ಯಾರನ್ನ ನೋಡಿದ್ರು ಭೀಮ ಅರ್ಜುನನ್ ನೋಡ್ದಂಗೆ ಆಗ್ತಿದೆ, ಅಷ್ಟು ಮಹಾಶೂರರು ಅವರೆಲ್ಲರೂ ಅನ್ನೋದನ್ನ ಹೇಳ್ತಾನೆ. ಇನ್ನು ಈ ಶ್ಲೋಕದಲ್ಲಿ 3 ಜನರ ಹೆಸರನ್ನ ದುರ್ಯೋಧನ ಹೇಳೋ ಅಂಥದ್ದು. ಮೊದಲನೇದಾಗಿ ಯುಯುಧಾನ, ವಿರಾಟ ಹಾಗೆ ದೃಪದ. ಈ ಮೂವರನ್ನು ಇವನು ಮಹಾರಥಿಗಳು ಅಂತ ಹೇಳಿ ಸಂಬೋಧನೆಯನ್ನ ಮಾಡ್ತಿದ್ದಾನೆ. ಮಹಾರಥಿ ಅಂತಂದ್ರೆ ಏನು ಅಂದ್ರೆ ಒಂದೇ ಕೈಯಲ್ಲಿ 10,000 ಸೈನಿಕರ ಜೊತೆ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ಇರೋ ಅಂಥವ್ರಿಗೆ ಮಹಾರಥಿ ಅಂತ ಹೇಳ್ತಾ ಇದ್ರು. ಈ ಮೂವರನ್ನು ಕೂಡ ಇಲ್ಲಿ ಮಹಾರಥಿಗಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇವರ ಮೂವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಯುಯುಧಾನ ಅಂತಾನು ಹೇಳ್ತಾರೆ, ಸಾತ್ಯಕಿ ಕೇಳಿದಿರಲ್ವಾ, ಅದು ಕೂಡ ಅವನ ಹೆಸರು. ಯುಯುಧಾನನೇ ಸಾತ್ಯಕಿ, ಮತ್ತೊಂದು ಹೆಸರು ಅವನಿಗೆ. ಈ ಸಾತ್ಯಕಿ ಬಂದು ಬಲರಾಮನ ಶಿಷ್ಯ ಸಾತ್ಯಕಿ. ಬಲರಾಮ ಯುದ್ಧದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ, ಯುದ್ಧವನ್ನ ಮಾಡ್ತಿಲ್ಲ ಬಲರಾಮ ಅನ್ನೋ ಕಾರಣಕ್ಕೋಸ್ಕರ ಇವ್ರೇನ್ ಮಾಡಿದಾನೆ, ಸಾತ್ಯಕಿ ಪಾಂಡವರ ಸೇನೆಯನ್ನ ಸೇರ್ಕೊಂಡಿದ್ದಾನೆ. ಇದರ ಹಿಂದಿನ ಸ್ಟೋರಿ ಗೊತ್ತಿದೆ ನಿಮಗೆ. ಕೃಷ್ಣನ ಹತ್ರ ಹೋಗಿ ಯುದ್ಧಕ್ಕೆ ಇಬ್ರು ಕೂಡ, ಅರ್ಜುನ ಹಾಗೂ ದುರ್ಯೋಧನ ಇಬ್ರು ಹೋಗಿ ಕೇಳಿದಾಗ ಕೃಷ್ಣ ಮಲ್ಕೊಂಡಿರ್ತಾನ. ಆ ಸಮಯದಲ್ಲಿ ನಾನು ಯಾಕೆ ಅವನ ಕಾಲ್ ಹತ್ರ ಕುತ್ಕೋಬೇಕಂತ ಬಂದಂತಹ ದುರ್ಯೋಧನ ತಲೆ ಹತ್ರ ಚೇರ್ ಹಾಕೊಂಡು ಅಲ್ಲಿ ಕೂತ್ಕೊಳ್ತಾನೆ. ಅರ್ಜುನ ಬಂದು ಅವನ ಪಾದದ ಹತ್ರ ಕೂತ್ಕೊಳ್ತಾನೆ. ಕಣ್ಬಿಟ್ಟಿದ ತಕ್ಷಣ ಅರ್ಜುನನನ್ನ ದುರ್ಯೋಧನ ನೋಡ್ತಾನೆ. ನೋಡ್ಬಿಟ್ಟು ಏನ್ ಬಂದಿದ್ದು, ಏನ್ ಸಮಾಚಾರ ಅಂತ ಕೇಳಿದಾಗ, ಯುದ್ಧ ಇದೆಯಲ್ಲ ಮುಂದೆ, ಅಲ್ಲಿ ನಿನ್ನ ಸಹಾಯವನ್ನ ಬೇಡ್ಲಿಕ್ಕೆ ಬಂದಿದೀವಿ ಅಂತ ಹೇಳಿದಾಗ, ಇಬ್ರಿಗೂ ಕೂಡ ಅಲ್ಲಿ ಈಗ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಹೇಳಿ ಇಬ್ರಿಗೂ ಇಲ್ಲ ನಾನೇ ಫಸ್ಟ್ ಬಂದಿದ್ದು, ಹಾಗಾಗಿ ನನಗೆ ನೀನು ಅವಕಾಶ ಕೊಡ್ಬೇಕು ಮೊದಲು ಅಂತ ದುರ್ಯೋಧನ ಹೇಳ್ತಾನೆ. ಮತ್ತೆ ಅರ್ಜುನನು ಕೂಡ ಕೃಷ್ಣ ಹೇಳೋದು, ನಾನು ಅರ್ಜುನನ್ ಫಸ್ಟ್ ನೋಡಿದೆ, ಹಾಗಾಗಿ ಅರ್ಜುನನಿಗೆ ಅವಕಾಶ ಕೊಡ್ಬೇಕು ಅಂತ. ಇಲ್ಲಿ ಒಂದನ್ನ ಹೇಳ್ತಾನೆ ಕೃಷ್ಣ, ಒಂದ್ ಕಡೆ ನನ್ನ ಇಡೀ ಸೈನ್ಯ ಇದೆ, ಮತ್ತೊಂದ್ ಕಡೆ ನಾನು ಅಂದ್ರೆ ನನ್ನ ಸೈನ್ಯ ಯುದ್ಧ ಮಾಡುತ್ತೆ. ಒಂದು ನಾರಾಯಣಿ ಸೈನ್ಯ, ಒಂದು ಅಕ್ಷೋಹಿಣಿ ಸೈನ್ಯ ಕೃಷ್ಣನ ಬಳಿ ಇದೆ, ಅದು ಒಂದ್ ಕಡೆ. ಮತ್ತೊಂದ್ ಕಡೆ ನಾನು, ಆದ್ರೆ ನಾನು ಶಸ್ತ್ರಗಳನ್ನ ಹಿಡಿಯೋದಿಲ್ಲ, ಯುದ್ಧವನ್ನ ಮಾಡೋದಿಲ್ಲ. ನಿನಗೆ ಯಾವ್ದು ಬೇಕು ಚೂಸ್ ಮಾಡ್ಕೋ, ಆದ್ರೆ ಮೊದಲನೇ ಅವಕಾಶ ಚಿಕ್ಕವರಿಗೆ ಕೊಡ್ಬೇಕು, ಹಾಗಾಗಿ ನಾನು ಅರ್ಜುನನ್ಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ದುರ್ಯೋಧನ ಅವನಿಗೆ ಭಯ ಆಗ್ತಿರುತ್ತೆ, ಅಯ್ಯೋ ಯಾವ್ದನ್ನ ಚೂಸ್ ಮಾಡ್ಕೊಂಡ್ಬಿಡ್ತಾನೋ ಏನೋ ಅಂತ ಹೇಳಿ. ಆಗ ಅರ್ಜುನ ಹೇಳ್ತಾನೆ, ನೀನು ಯುದ್ಧ ಮಾಡದೇ ಇದ್ರೂ ಪರವಾಗಿಲ್ಲ, ನೀನೇ ನನಗ್ ಬೇಕು, ನೀನ್ ನಮ್ ಜೊತೆನಲ್ಲಿರು ಅಂತ ಹೇಳಿ ಅರ್ಜುನ ಕೇಳ್ಕೊಳ್ತಾನೆ. ದುರ್ಯೋಧನಿಗೆ ಈಗ ಅದೇ ಬೇಕಾ, ಅವನಿಗೇನ್ ಬೇಕಿತ್ತೋ ಅದು ಸಿಕ್ತು. ಅವನ ಖುಷಿಯಿಂದಾನೆ ನಾನು ಬಂದಂತಹ ಕಾರ್ಯ ಸಿದ್ಧಿ ಆಯ್ತು, ಯುದ್ಧ ಮಾಡ್ದಿರ ಕಟ್ಕೊಂಡು ನಿನ್ನನ್ನು ಕಟ್ಕೊಂಡು ನನಗೇನ್ ಆಗ್ಬೇಕಾಗಿದೆ, ನನಗೊಂದು ಅಕ್ಷೋಹಿಣಿ ಸೈನ್ಯ ಸಿಕ್ತಲ್ವಾ ಅಂತ ಹೇಳಿ ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ. ಈ ರೀತಿ ಅವ್ರ ಆಯ್ಕೆಯನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಲರಾಮ ಕೂಡ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಅದ್ರ ಹಿಂದೆ ಒಂದು ತಮಾಷೆ ಕತೆ ಅಂತನಾದ್ರೂ ಅನ್ಕೊಳ್ಬಹುದು. ಎಲ್ಲ ಕೃಷ್ಣನ ಲೀಲೆಗಳು ತಮಾಷೆಯಾಗೆ ಇರತ್ತೆ, ಅದನ್ನ ಕೇಳ್ಬೇಕು ಅಂತಂದ್ರೆ. ಬಲರಾಮ ಯುದ್ಧದಲ್ಲಿ ಬರದೇ ಇರೋ ಕಾರಣಕ್ಕೋಸ್ಕರ ಸಾತ್ಯಕಿ ಈಗ ಪಾಂಡವರ ಸೇನೆಯನ್ನ ಸೇರಿದಾನೆ. ನಾನು ಕೌರವರ ಸೇನೆಗೆ ಹೋಗಲ್ಲ, ಯಾದವರ ಸೈನ್ಯದ ಜೊತೆ ಯುದ್ಧ ಮಾಡೋದಿಲ್ಲ, ನಾರಾಯಣಿ ಸೇನೆ ಜೊತೆ ಅಂತ ಹೇಳಿ. ಇಲ್ಲಿ ವಿದುರ ಮತ್ತೆ ಬಲರಾಮ ಇಬ್ರು ಕೂಡ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಮೊದಲನೇದಾಗಿ ವಿದುರ ಹೇಳ್ತಾನೆ, ನಾನು ಯುದ್ಧಕ್ಕೆ ಬರೋದಿಲ್ಲ, ಯಾಕಂದ್ರೆ ಅಧರ್ಮದ ಯುದ್ಧ ಇದು, ಹಾಗಾಗಿ ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಭಾಗವಹಿಸಲ್ಲ ನಾನು ಅಂತ ಹೇಳಿ ಯುದ್ಧವನ್ನ ನಿರಾಕರಣೆ ಮಾಡಿರ್ತಾನೆ. ಆಗ ದುರ್ಯೋಧನ ಸರಿ ಆಯ್ತು, ವಿದುರ ಹೋದ, ಅವನ್ ಬರೋದಿಲ್ಲ ಅಂತ ಹೇಳಿ. ಯಾಕಂದ್ರೆ ವಿದುರ ಹೇಳ್ತಾನೆ, ಯಾಕೆ ನೀನು ಉಪ್ತಿಂದಂತಹ ಋಣ ಇಲ್ವಾ ಹಸ್ತಿನಾವತಿ ಮೇಲೆ, ನೀನು ಯುದ್ಧ ಮಾಡ್ಲೇಬೇಕು ಅಂತೆಲ್ಲ ಹೇಳಿದಾಗ, ಇಲ್ಲ ಅಧರ್ಮದ ವಿರುದ್ಧ ನಾವು ಯುದ್ಧ ಮಾಡೋದ್ರ ಬದಲಾಗಿ ನಾನು ಅಂದ್ರೆ ಯಾವುದೇ ಒಂದು ಸ್ಥಳದಲ್ಲಿ
ಒಂದು ಅಧರ್ಮದ ಕಾರ್ಯ ನಡೀತಿದೆ ಅಂತಂದ್ರೆ ಅಲ್ಲಿ ಸುಮ್ಮನೆ ನೋಡ್ತಾ ನಿಂತಿರೋ ಬದಲು ಆ ಜಾಗವನ್ನ ತ್ಯಜಿಸೋದು ಒಳ್ಳೇದು ಅಂತ. ದ್ರೌಪದಿಯ ಒಂದು ಸನ್ನಿವೇಶದಲ್ಲೂ ಅದೇ ರೀತಿ ಮಾಡ್ತಾನೆ ವಿದುರ. ಈಗಲೂ ಕೂಡ ಅದೇ ಆಯ್ಕೆಯನ್ನ ಮಾಡ್ಕೊಂಡಿರೋದು. ನಿನಗೆ ನಾನು ಉಪ್ಪಿನ ಋಣ, ನಾನು ಇಲ್ಲಿ ಉಪ್ಪು ತಿಂದಂತಹ ಋಣದಿಂದಲೇ ಇಷ್ಟು ದಿನ ನಿನ್ನ ಮನಸ್ಸನ್ನ ಪರಿವರ್ತನೆ ಮಾಡೋ ಪ್ರಯತ್ನ ನಾನು ಮಾಡಿದೆ. ಆದ್ರೆ ಇಷ್ಟಾದ್ರೂ ಏನ್ ಹೇಳಿದ್ರು ನೀನಂತೂ ಬದಲಾಗ್ತಿಲ್ಲ. ಕೃಷ್ಣನಿಗೆ ಜಯ ಅಂತ ಗೊತ್ತಿದ್ರು ಮೂರ್ಖನಾಗೆ ಯುದ್ಧ ಮಾಡೋದಕ್ಕೆ ಹೊರಟಿದ್ಯಾ. ನಾನು ಇದರಲ್ಲಿ ಭಾಗಿಯಾಗ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಅಟ್ಲೀಸ್ಟ್ ನೀನಂತೂ ಬುದ್ಧಿ ಕಲಿತಿಲ್ಲ, ನನಗಾದ್ರೂ ಬದುಕೋದಕ್ ಬಿಡು ಅಂತ ಹೇಳಿ ಅವನು ಬೈದ್ಬಿಟ್ಟು ಹೊರಟೋಗ್ತಾನೆ ವಿದುರ. ನಿರಾಕರಿಸ್ಬಿಡ್ತಾನೆ ಯುದ್ಧ ಮಾಡೋಕೆ. ವಿದುರ ತೀರ್ಥಯಾತ್ರೆಗೆ ಹೋಗ್ತಾರೆ. ಆ ನಂತರ ಬಲರಾಮ ಬರ್ತಾನೆ ನೆಕ್ಸ್ಟ್. ವಿದುರ ಆಯ್ತು, ಬಲರಾಮನು ಕೂಡ ಯುದ್ಧ ಮಾಡ್ತಿಲ್ಲ, ಅವರು ತೀರ್ಥಯಾತ್ರೆಗೆ ಹೋಗ್ತಿದ್ದಾರೆ ಅಂತ ಹೇಳಿ ಸುದ್ದಿ ಬರುತ್ತೆ ದುರ್ಯೋಧನನಿಗೆ. ಅಯ್ಯೋ ಏನಿದು, ವಿದುರನು ಹೀಗೆ ಮಾಡ್ದ, ಬಲರಾಮನ ಶಿಷ್ಯ ದುರ್ಯೋಧನ, ಪ್ರಿಯ ಶಿಷ್ಯ ಅದನು ಗದಾಯುದ್ಧದಲ್ಲಿ. ಹಾಗಾಗಿ ನನ್ನ ಗುರುಗಳು ಹೀಗೆ ಮಾಡ್ತಿದಾರಾ ಅಂತ ಹೇಳಿ ಕೇಳಬೇಕು ಅಂತ ಅನ್ಕೊಳ್ತಾನೆ. ಅಷ್ಟರಲ್ಲಿ ಬಲರಾಮನೇ ಅಲ್ಲಿಗೆ ಬರ್ತಾರೆ. ಬಂದಾಗ ದುರ್ಯೋಧನ ಕೇಳ್ತಾನೆ, ಈ ರೀತಿಯ ಪರಿಸ್ಥಿತಿಯಲ್ಲೂ ಕೂಡ ನೀವು ತೀರ್ಥಯಾತ್ರೆ ಹೋಗ್ಬೇಕಾ, ಅಂತ ಅರ್ಜೆಂಟ್ ಏನಾಗಿರೋದು ನಿಮಗೆ ಅಂತ. ಅದಕ್ಕೆ ಬಲರಾಮ ಹೇಳ್ತಾನೆ, ನನಗೆ ಗೋ ಹತ್ಯೆ ಮಾಡಿದಂತಹ ಪಾಪ ನನಗೆ ಅಂಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದರ ಪರಿಹಾರಕ್ಕಾಗಿ ಈಗಿಂದೀಗಲೇ ನಾನು ದೇಶ ಪರ್ಯಟನೆ ಅಂದ್ರೆ ತೀರ್ಥಕ್ಷೇತ್ರಗಳನ್ನ ನಾನು ದರ್ಶನ ಮಾಡಬೇಕು ಅಂತ ಹೇಳ್ತಾನೆ. ಅವನಿಗೆ ದುರ್ಯೋಧನಿಗೆ ಆಶ್ಚರ್ಯ ಆಗತ್ತೆ. ಏನೋ ಗೋಹತ್ಯೆ ಮಾಡಿದ್ದ, ಅದು ನಿಮ್ಮ ಕೈಯಿಂದ ಗೋಹತ್ಯೆ ಆಯ್ತಾ, ಹೇಗೆ ಅಂತ ಕೇಳಿದಾಗ ಅದು ಒಂದು ನಡೆದಿದಂತ ಸನ್ನಿವೇಶವನ್ನ ಹೇಳ್ತಾನೆ ಬಲರಾಮ. ನಾನು ಹೀಗೆ ವ್ಯಾಯಾಮ ಮಾಡ್ಬೇಕಾದ್ರೆ ನದಿ ತೀರದಲ್ಲಿ ಅಲ್ಲಿ ನನಗೆ ಶೌಚಾಲಯಕ್ಕೆ ಹೋಗ್ಬೇಕಂತ ಅನ್ನಿಸ್ತು. ನಾನು ಹೋಗಿ ಕೂತಾಗ ಹಿಂದೆಯಿಂದ ನನಗೊಂದು ಬಡಕ್ಲು ಹಸು, ಅದೇನು ಪಾಪ ಶಕ್ತಿನೇ ಇಲ್ಲ, ಅದು ಬಡಕ್ಲು ಹಸು ಬಂದು ನನಗೆ ಹಿಂದೆಯಿಂದ ಗುದ್ದೋದಕ್ಕೆ ಅಂತ ಬಂತು. ಅದಕ್ಕೆ ನಾನೇನ್ ಮಾಡಿದೆ, ಒಂದು ಮಣ್ಣಿಂಟೆ ತಗೊಂಡು ಅದನ್ನ ದೂರ ಸರಿಸೋಕ್ಕೋಸ್ಕರ ಹೊಡೆದೆ. ಅದೇನ್ ಮಾಡ್ತು, ಅದ ಮಣ್ಣಿಂಟೆಯಿಂದ ಹೊಡೆದಿದ ತಕ್ಷಣನೇ ಅದು ಸತ್ತೋಗ್ಬಿಡ್ತು ಅಂತ, ಕೆಳಗಡೆ ಬಿದ್ದೋಯ್ತು. ಹತ್ರ ಹೋಗಿ ನೋಡಿದ್ರೆ ಉಸಿರಾಡ್ತಿರ್ಲಿಲ್ಲ, ಸತ್ತೋಗಿತ್ತು ಅಂತ. ದುರ್ಯೋಧನನಿಗೆ ಈಗಾಗ್ಲೇ ತಲೆ ಕೆಟ್ಟೋಗಿದೆ, ವಿದುರ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ ಅವನಿಗೆ. ಇಲ್ಲಿ ಈ ಕಡೆ ಬಲರಾಮ ಕೂಡ ಬರ್ತಿಲ್ಲ ಅನ್ನೋದು ನೋವಿದೆ. ಇಂಥ ಸ್ಥಿತಿಯಲ್ಲೂ ಕೂಡ ಅವನಿಗೆ ತಡ್ಕೊಳಕ್ ಆಗದೆ ಇರೋಷ್ಟು ನಗು ಬರುತ್ತೆ ಆ ಒಂದು ಸನ್ನಿವೇಶ ಕೇಳಿ. ಅಯ್ಯೋ ಈ ತರ ಆಯ್ತಾ ಅಂತ ಹೇಳಿ. ಆಮೇಲೆ ನಕ್ಕದ್ಮೇಲೆ ಹೇಳ್ತಾನ ಅವನು, ಅಲ್ಲ ನಿಮ್ಮ ಕೈಯಿಂದ ಗೋಹತ್ಯೆ ಆಗ್ಲಿಕ್ಕೆ ಹೇಗ್ ಸಾಧ್ಯ, ಅದಲ್ದೆ ಒಂದ್ ಮಣ್ಣಿಂಟೆಯಿಂದ ಹೊಡೆದ್ರೆ ಸತ್ತೋಗುವಂತ ಹಸು, ಅದ್ಯಾವ ಹಸು ಅದು ಅಂತ ಕೇಳ್ತಾನೆ. ಹೋಗ್ಲಿ ಆ ಹಸುನ ಏನ್ ಮಾಡಿದ್ರಿ ನೆಕ್ಸ್ಟ್, ಇತ್ತ ಅದು ಅಲ್ಲಿ ಅಂತ ಕೇಳಿದಾಗ ಬಲರಾಮ ಹೇಳ್ತಾನೆ, ಇಲ್ಲ ನಾನು ಸ್ನಾನ ಮಾಡ್ಕೊಂಡು ಬಂದು ಅದ ಅಂತ್ಯಕ್ರಿಯೆ ಮಾಡ್ಬೇಕಂತ ಅನ್ಕೊಂಡೆ, ಅಷ್ಟ್ರಲ್ಲಿ ಅದು ಇರ್ಲಿಲ್ಲ, ಯಾರೋ ಗೋಭಕ್ಷಕರು ಇರ್ತಾರಲ್ಲ, ಯಾರೋ ಎತ್ಕೊಂಡು ಹೊರಟೋಗಿದ್ರು ಅಂತ ಅನ್ಸುತ್ತೆ ಅಂತ. ದುರ್ಯೋಧನಿಗೆ ಈ ಪ್ರಸಂಗವನ್ನ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೊಂದು ಸಮಯ ಬೇಕಿರೋದಿಲ್ಲ. ಯಾಕಂದ್ರೆ ಇದು ಕೃಷ್ಣಂದೇ ಲೀಲೆ ಅನ್ನೋದು ಅವನಿಗೆ ಅರ್ಥ ಆಗ್ಬಿಡುತ್ತೆ. ಓಹೋ ಈ ರೀತಿ ಬೇಕಂದಾಗ ಮಾಯ ಆಗೋ ಅಂಥದ್ದು, ಮಣ್ಣಿಂಟೆಯಿಂದ ಹೊಡೆದ್ರೆ ಸತ್ತೋಗೋ ಅಂತ ಹಸುನ ಇನ್ಯಾರು ಕ್ರಿಯೇಟ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾನೆ. ಅಂದ್ರೆ ಈಗೇನ್ ನಿನ್ ಮಾತಿನ ಅರ್ಥ ಅಂತ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ಎಲ್ಲ ಅರ್ಥ ಆಯ್ತು ಬಿಡು, ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರಿ ನೀವು, ಏನ್ ಆಗ್ತಿದೆ, ನೀವು ತೀರ್ಥಯಾತ್ರೆಗೆ ಹೋಗ್ತಿರೋ ಅಂಥದ್ದೆಲ್ಲ ಯಾಕೆ ಅನ್ನೋದೆಲ್ಲ ನಂಗೆ ಗೊತ್ತಾಯ್ತು ಅಂತ ಹೇಳ್ಬಿಡ್ತಾನೆ. ಅವಾಗ ಮತ್ತೆ ಕೃಷ್ಣನು ಕೂಡ ಅವರ ಒಂದು ಪಾಂಡವರ ಸೇನೆಯಲ್ಲಿ ಇದ್ದಿದ್ರಿಂದಾಗಿ ಅವನ ವಿರುದ್ಧ ಕೂಡ ನಾನು ಯುದ್ಧ ಮಾಡಲ್ಲ, ಹೇಗಿದ್ರು ಹೋಗ್ಲಿ. ಇದಕ್ಕೆ ಅವನು ಇನ್ನೊಂದು ಕೇಳ್ತಾನೆ, ಪರಿಹಾರ ಹೇಳಿದ್ ಯಾರು ನಿನಗೆ, ಇದಕ್ಕೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ನಿಮಗೆ ಪರಿಹಾರ ಸೂಚಿಸಿದಂಥವ್ರು ಯಾರು ಅಂತ. ಅದಕ್ಕೆ ಬಲರಾಮ ಹೇಳ್ತಾನೆ, ನನಗೆ ಕೃಷ್ಣನೇ ಹೇಳಿದ್ದು, ಈಗಿಂದೀಗ್ಲೇ ನೀನು 15 ದಿನದವರೆಗೂ ಬರೋ ಹಾಗೆ ಇಲ್ಲ, ತೀರ್ಥಯಾತ್ರೆಗೆ ಹೊರಟೋಗ್ಬಿಡ್ಬೇಕು ಅಂತ ಹೇಳ್ದ. ಹಾಗಾಗಿ ನಾನು ಬಂದೆ, ಹೋಗ್ತಿದ್ದೀನಿ ಅಂತ. ಯಾಕಂದ್ರೆ ಇವತ್ತು ತಡ ಮಾಡ್ಬಿಟ್ರೆ ಇನ್ನ ಮತ್ತೆ ಅದು ಶಿಕ್ಷೆಯ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ, ಇನ್ನು ನೀನು ಜಾಸ್ತಿ ಪರಿಹಾರ ಮಾಡ್ಬೇಕಾಗತ್ತೆ, ಇವಾಗ ಹೋದ್ರೆ ನಿಂಗೆ 15 ದಿನ ಅಂತ ಹೇಳಿದಾನೆ. ಅದಕ್ಕೆ ನಾನು ನಾಳೆನೆ ಹೊರಡ್ತಿದ್ದೀನಿ ಅಂತ ಹೇಳ್ತಾನೆ ಬಂದು. ಅವಾಗ ದುರ್ಯೋಧನಿಗೆ ಎಲ್ಲ ಅರ್ಥ ಆಗತ್ತೆ, ಇದು ಕೃಷ್ಣಂದೇ ಅಂತ ಹೇಳಿ. ಈ ರೀತಿ ಬಲರಾಮ ಅಲ್ಲಿ ಅನುಪಸ್ಥಿತನಾಗಿದ್ದ ಕಾರಣ, ಬಲರಾಮ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ದಿದ್ದ ಕಾರಣ, ಯುದ್ಧದಲ್ಲಿ ಭಾಗವಹಿಸದೇ ಇದ್ದಿದ್ರ ಕಾರಣ ಸಾತ್ಯಕಿ ಈಗ ಪಾಂಡವರ ಸೇನೆಯನ್ನ ಸೇರಿದಾನೆ. ಅವನು ಮಹಾರಥಿ ಅಂತಾನೆ ಹೇಳ್ಬಿಟ್ಟಿದ್ದಾನೆ ದುರ್ಯೋಧನ. ಇಂಥ ಮಹಾರಥಿ, ಅಯ್ಯೋ ಬಲರಾಮ ಬಂದಿದ್ರೆ ನನ್ ಕಡೆ ಬರ್ತಿದ್ನ ಅವನು ಅನ್ನೋದು ಅವನ ಮನ್ಸಲ್ಲಿದೆ. ಬಲರಾಮ ಇದ್ದಿದ್ರೆ, ಬಲರಾಮ ಯುದ್ಧ ಮಾಡಿದ್ರೆ ನನ್ನ ಪರವಾಗಿ, ಸಾತ್ಯಕಿ ಕೂಡ ನನ್ನ ಜೊತೆ ಇರ್ತಿದ್ದ. ಅಂತ ಮಹಾರಥಿ ಇವಾಗ ಪಾಂಡವರ ಸೈನ್ಯದಲ್ಲಿ ಇದ್ದಾನೆ ಅನ್ನೋದು ಅವನಿಗೊಂದು ಮನಸ್ಸಿಗೆ ನೋವು. ಇನ್ನು ವಿರಾಟ ರಾಜ, ದಯವಿಟ್ಟು ನಿಮ್ ಪ್ರಶ್ನೆಗಳೇನಾದ್ರೂ ಇದ್ರೆ
ಮಹೋದಯ. ಹಲೋ. ಹೇಳಿ ಮಹೋದಯ. ಯಾವ ಸಂದರ್ಭದಲ್ಲಿ ವಿದುರ ಅವನ ಮನೆಯಲ್ಲಿ ಇಟ್ಟಂತ ಅರ್ಜುನನ ಕೊಲ್ಲುವಂತ ಬಾಣವನ್ನು ಮುರಿದಿರುವುದು? ಅರ್ಜುನನ ಕೊಲ್ಲೋ ಅಂತ ವಿದುರನ್ನ ಕರ್ಣನು ಒಂದು ಬಿಲ್ಲು ಬಾಣವನ್ನು ರೆಡಿ ಮಾಡಿದ್ದ. ಅದರಲ್ಲಿ ಇರುವಂತ ಬಾಣವನ್ನು ವಿದುರ ಮುರಿದ್ಬಿಟ್ಟು ಒಂದು ತೀರ್ಥಯಾತ್ರೆ ಹೋಗ್ತಾನೆ ಅಂತ ಬಿಟ್ಟು ನಾವು ಕೇಳ್ಪಟ್ಟಿದ್ದೇವೆ. ಅದು ಹೇಗೆ ಅರ್ಥ ಆಗಿಲ್ಲ. ನಾನು ಅದನ್ನ ತಿಳ್ಕೊಂಡು ಹೇಳ್ತೀನಿ ಮಹೋದಯ ನಿಮ್ಗೆ. ಓಕೆ. ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ಅವರೇ, ಪಾರ್ಟಿಸಿಪೆಂಟ್ ಯಾವ್ದೇ ಡೌಟ್ ಇದ್ರೆ ಎಲ್ಲ ನಿಮ್ದು ಆದ್ಮೇಲೆ ಕೇಳಲಿ. ಹೌದೌದು, ನಾನು ಅದನ್ನೇ ಹೇಳ್ತಿರೋದು. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಮಾತಾಡ್ಬೇಡಿ. ಅದು ರೆಕಾರ್ಡ್ ಕೂಡ ಆಗ್ತಿರೋದ್ರಿಂದ, ರೆಕಾರ್ಡ್ ಆಗ್ತಿರತ್ತಲ್ಲ, ಹಾಗೆ ನಾನು ಸ್ವಲ್ಪ ತೊಂದರೆ ಆಗುತ್ತೆ, ಅದನ್ನ ಹಾಗೆ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಮತ್ತೆ ಎಲ್ಲ ಎಡಿಟಿಂಗ್ ಎಲ್ಲ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಿರೋದು. ನಿಮ್ದು ಏನೇ ಪ್ರಶ್ನೆಗಳಿದ್ರು ಕೊನೆಯಲ್ಲಿ ಇಟ್ಕೊಳ್ಳಿ, ಲಾಸ್ಟಲ್ಲಿ ಅವಕಾಶ ಇರುತ್ತೆ ಪ್ರಶ್ನೆಗೆ. ಒಂದು 10 ನಿಮಿಷ ಬೇಗನೆ ಮುಗಿಸ್ತೀನಿ, ಕೊನೆಯಲ್ಲಿ ಕೇಳಿ. ಓಕೆ, ಕ್ಷಮಿಸಿ ಬೇಜಾರಾಗಿದ್ರೆ. ಮತ್ತೆ ಯುಯುಧಾನ ಸಾತ್ಯಕಿ ಆಯ್ತು. ಹಾಗೆ ನೆಕ್ಸ್ಟ್ ಮುಂದೆ ಬರೋದು ವಿರಾಟ. ವಿರಾಟ ಮತ್ಸ್ಯ ದೇಶದ ರಾಜ, ಗೊತ್ತಿದೆ. ಅಂದ್ರೆ ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದಂತ ಸಮಯದಲ್ಲಿ ವಿರಾಟ ರಾಜ ಅವರಿಗೆ ಆಶ್ರಯವನ್ನ ಕೊಟ್ಟಿದ್ದ. ಹಾಗಾಗಿ ಆ ವಿರಾಟ ರಾಜ, ಅದ್ರ ಹಿಂದಿನ ಗುಟ್ಟು ಇನ್ನೊಂದೇನಂದ್ರೆ, ವಿರಾಟನ ಹೆಂಡತಿ ಇದ್ದಾಳಲ್ಲ ಸುದೇಶ್ನೆ, ಅವಳ ತಮ್ಮ ಕೀಚಕ, ಅವಳ ಸಹೋದರನಾದಂತಹ ಕೀಚಕ, ಇವನು ಕೂಡ ಜರಾಸಂಧನ ಜೊತೆಲಿ ಇದ್ದಂಥವನು. ಈ ಕೀಚಕನನ್ನ ದುರ್ಯೋಧನ, ಯಾರು ಭೀಮ ಕೊಂದಿದ ನಂತರ, ಭೀಮ ಕೀಚಕನನ್ನ ವಧೆ ಮಾಡ್ತಾನಲ್ವಾ, ಆ ಒಂದು ಅಜ್ಞಾತವಾಸದ ಸಮಯದಲ್ಲಿ ಅಲ್ಲಿದ್ದಾಗ, ಸೈರಂಧ್ರಿ ರೂಪದಲ್ಲಿ ದ್ರೌಪದಿ ಇದ್ದಾಗ, ಆ ದ್ರೌಪದಿ ಮೇಲೆ ಇವನು ಕಣ್ಣು ಹಾಕ್ತಾ ಅಂತ ಹೇಳಿ ಕೀಚಕನ ವಧೆ ಆಗತ್ತೆ. ಹಾಗಾಗಿ ಕೀಚಕ ಸತ್ತ ಮೇಲೆ ಈಗ ವಿರಾಟ ರಾಜ ಪಾಂಡವರ ಸೇನೆ ಸೇರ್ಬಿಟ್ಟ. ಮೊದಲು ಕೀಚಕಂದೇ ಆಡಳಿತ ಇತ್ತು, ಹಾಗಾಗಿ ಅವನು ಕೌರವರ ಜೊತೆ ಯುದ್ಧ ಮಾಡ್ತಿದ್ದ. ಕೀಚಕ ಇದ್ದಿದ್ರೆ ವಿರಾಟನ ಸೈನ್ಯ, ಒಂದು ಅಕ್ಷೋಹಿಣಿ ಸೈನ್ಯ ನಮ್ ಜೊತೆಗೆ ಬರ್ತಾ ಇತ್ತು. ಈಗ ಕೀಚಕ ಇಲ್ಲದೆ ಇರೋ ಕಾರಣದ್ರಿಂದ ವಿರಾಟ ರಾಜ ಕೂಡ ಅವ್ರ ಪಕ್ಷವನ್ನೇ ಸೇರಿದಾನೆ. ನೋಡಿ ಯಾವ ತರ ದುರ್ಯೋಧನನ್ಗೆ ಎಷ್ಟು ಕಳವಳ ಆಗ್ತಿದೆ ಒಳಗಡೆ, ಅಂದ್ರೆ ಬೇಸರ ಕೂಡ ಆಗ್ತಾ ಇದೆ ಅವನಿಗೆ, ಈ ರೀತಿ ಆಯ್ತಲ್ಲ ಅಂತ ಹೇಳಿ. ಮತ್ತೆ ದ್ರುಪದ ಗೊತ್ತಿದೆ ನಿಮಗೆ, ಅವನು ಕೂಡ ಇವರು ದ್ರೋಣಾಚಾರ್ಯರಿಗೆ ವೈರಿ. ಅದೆಲ್ಲ ಹಿಂದಿನ ಕತೆ, ಹಿಂದಿನ ಕ್ಲಾಸಲ್ಲೇ ತಿಳ್ಕೊಂಡಿದ್ವಿ ನಾವು. ಆಗಿದ್ರೂ ಕೂಡ ಅರ್ಜುನನ್ಗೆ ದ್ರೌಪದಿಯನ್ನ ಪಾಂಡವರಿಗೆ ಕೊಟ್ಟು ಮದುವೆ ಮಾಡಿರೋ ಕಾರಣಕ್ಕೋಸ್ಕರ ಈಗ ದ್ರುಪದ ಸಂಬಂಧಿಕ ಅಲ್ವಾ, ಹಾಗಾಗಿ ಅವನ ಅಕ್ಷೋಹಿಣಿ ಸೈನ್ಯ ಕೂಡ ಇಲ್ಲಿ ಇದೆ. ಇವರೆಲ್ಲರೂ ಕೂಡ ಯುಯುಧಾನ ಅಥವಾ ಸಾತ್ಯಕಿ, ಮತ್ತೆ ವಿರಾಟ, ಹಾಗೆ ದ್ರುಪದ, ಈ 3 ಜನ ಮಹಾರಥಿಗಳು ಇಲ್ಲಿ ಇದ್ದಾರೆ ಅಂತ ಹೇಳ್ದ. ಇನ್ನು ಕೆಲವೊಂದಷ್ಟು ಮಹಾರಥಿಗಳ ಹೆಸರನ್ನ ಹೇಳ್ತಾರೆ. ಶ್ಲೋಕವನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ, ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೃಷ್ಟಕೇತು ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್. ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಮತ್ತೆ ಇನ್ನೊಂದಷ್ಟು ಜನ ವೀರರ ಹೆಸರನ್ನ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ದೃಷ್ಟಕೇತು ಯಾರು ಅಂದ್ರೆ ಶಿಶುಪಾಲನ ಮಗ. ಇಲ್ಲಿ ಒಂದೊಂದೇ ಅವ್ರ ಕ್ಯಾರೆಕ್ಟರ್ ಬರ್ತಾ ಇದ್ದ ಹಾಗೆ ಅವ್ರ ಬಗ್ಗೆ ಹೇಳ್ತೀನಿ, ನಿಮ್ಗೆ ಆದ್ರೆ ಒಂದೊಂದು ಲೈನಲ್ಲಿ ಬರ್ಕೊಳ್ತಾ ಹೋಗಿ. ದೃಷ್ಟಕೇತು ಅಂದ್ರೆ ಶಿಶುಪಾಲನ ಮಗ. ಶಿಶುಪಾಲನನ್ನ ಕೊಂದಿದ್ಯಾರು? ಕೃಷ್ಣ. ಶಿಶುಪಾಲನನ್ನ ಕೃಷ್ಣ ಕೊಂದಿದ್ರೂ ಕೂಡ ಅವನ ಮಗ ಇವತ್ತು ಪಾಂಡವರ ಸೇನೆಯಲ್ಲೇ ಇದ್ದಾನೆ. ನೋಡಿ, ಧರ್ಮ ಎಲ್ಲಿರುತ್ತೋ ಅಲ್ಲಿ ಯಾರು ಕೂಡ, ಇಲ್ಲಿ ಬಂದಂಥವ್ರು ಯಾರು ಕೂಡ ನಮ್ಗೆ ಸಹಾಯ ಮಾಡಬೇಕು ಅಂದ್ರೆ ಕರುಣೆಯನ್ನ ಇಟ್ಕೊಂಡು ಬಂದಿದ್ದಲ್ಲ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಧರ್ಮಕ್ಕೆ ಜಯ. ಹಾಗಾಗಿ ಧರ್ಮದ ಕಾರ್ಯದಲ್ಲಿ ನಾವು ಸಹಾಯವನ್ನ ಮಾಡಬೇಕು, ಧರ್ಮಕ್ಕಾಗಿ ಹೋರಾಡಬೇಕು ಅಂತ ಅನ್ನೋ ಒಂದು ಬುದ್ಧಿಯನ್ನ ಇಟ್ಕೊಂಡು ಬಂದಿದಾರೋ ಹೊರತು ಕೃಷ್ಣ ಇದ್ ಕಡೆ ಜಯ ಇರುತ್ತೆ, ಹಾಗಾಗಿ ಕೃಷ್ಣ ಇದ್ ಕಡೆ ಧರ್ಮ ಇರುತ್ತೆ, ಈ ಧರ್ಮ ಯುದ್ಧದಲ್ಲಿ ನಾವು ಭಾಗವಹಿಸ್ಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದಾರೆ ಅಂತಾನೆ ಹೇಳೋದು. ಯಾಕಂದ್ರೆ ಹಿಂದೆ ರುಕ್ಮಿ ಕೂಡ ಬಂದಿರ್ತಾನೆ. ರುಕ್ಮಿ ಗೊತ್ತಲ್ವಾ, ರುಕ್ಮಿಣಿಯ ಸಹೋದರ, ಅಣ್ಣ. ಅವನು ಕೂಡ ಒಂದು ಅಕ್ಷೋಹಿಣಿ ಸೈನ್ಯ ತಗೊಂಡ್ ಬಂದಿರ್ತಾನೆ. ಇಷ್ಟು ದಿನ ಕಾಣಿಸ್ಕೊಳ್ದೇ ಇರೋಂತ ರುಕ್ಮಿಣಿ ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಫಸ್ಟ್ ಪಾಂಡವರ ಹತ್ರ ಬರ್ತಾನೆ.
ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ. ಅವಾಗ ನಿರಾಕರಿಸ್ಬಿಡ್ತಾರೆ ಪಾಂಡವರು. ಅವರು ನಿರಾಕರಿಸಿದ್ರು ಅಂತ ಹೇಳಿ ಕೌರವರ ಹತ್ರನೂ ಹೋಗ್ತಾನೆ. ದುರ್ಯೋಧನಿಗೆ ಮೊದಲು ಖುಷಿ ಆಗತ್ತೆ, ಓ ರುಕ್ಮಿ ಒಂದು ಅಕ್ಷೋಹಿಣಿ ಸೈನ್ಯ ತಂದ್ಬಿಟ್ಟಿದ್ದಾನೆ, ನನ್ನ ಸೇನಾಬಲವನ್ನ ಇನ್ನ ಹೆಚ್ಚಿಸ್ಕೊಳ್ಬಹುದು ಅಂತ. ಆದ್ರೆ ಅವನಿಗೆ ಗೂಢಾಚಾರರು ಬಂದು ಹೇಳ್ತಾರೆ, ಫಸ್ಟ್ ಇವ್ನು ಪಾಂಡವರ ಹತ್ರ ಹೋಗಿದ್ದ, ಆಮೇಲೆ ನಿಮ್ಮ ಹತ್ರ ಬಂದಿದ್ದಾನೆ ಅಂತ. ಓ ಇದ್ರಲ್ಲಿ ಏನೋ ಇರ್ಬೇಕು ಅಂತ ಹೇಳಿ ಅವನು ಕೂಡ ಅವನನ್ನ ತ್ಯಜಿಸ್ಬಿಡ್ತಾನೆ, ತಗೊಳ್ಳೋದಿಲ್ಲ. ಅವಾಗ ಅರ್ಜುನ ರುಕ್ಮಿಗೆ ಹೇಳೋ ಅಂತದ್ದು, ಇಲ್ಲಿ ನಾನೇನೋ ನಿಮಗೆ ಸಹಾಯ ಮಾಡಬೇಕು ಅಂತ ಬಂದೆ, ಯಾಕಂದ್ರೆ 7 ಅಕ್ಷೋಹಿಣಿ ಸೈನ್ಯ ಇದೆ ನಿಮ್ಮ ಹತ್ರ, ನಾನು ಸೇರಿದ್ರೆ ನಿಮ್ಮ ಸೇನಾಬಲ ಇನ್ನೂ ಹೆಚ್ಚಾಗತ್ತೆ, ನೋಡಿ ನಿಮಗೆ ಅವಕಾಶ ಅಂತ ಹೇಳಿದಾಗ, ಈ ರೀತಿ ಬರೋರೆಲ್ಲ ನನಗೆ ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿ ಬಂದಿರೋ ಅಂತ ಯಾರೇ ಸೈನಿಕರು ಯಾರ್ಯಾರೆಲ್ಲ ಇದ್ದಾರೆ, ಯಾರ್ಯಾರೆಲ್ಲ ರಾಜರುಗಳಿದ್ದಾರೆ, ಅವರು ನಮ್ಮ ಮೇಲೆ ಕರುಣೆಯಿಂದ ಬಂದಿರೋದಲ್ಲ, ಅಯ್ಯೋ ಪಾಪ ಅಂತ ಅನ್ಕೊಂಡು ಬಂದಿರೋದಲ್ಲ. ನಮ್ಮದು ಧರ್ಮ ಯುದ್ಧ ಆಗಿರೋದ್ರಿಂದ ಇದರಲ್ಲಿ ಭಾಗವಹಿಸೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಬಂದಿದಾರೋ ಹೊರತು ಯಾರು ಕೂಡ ಕರುಣೆಯಿಂದ ಬಂದಿದ್ದಲ್ಲ. ನಿನ್ನ ಈ ಕರುಣೆ ಆಗ್ಲಿ, ನಿನ್ನ ಈ ಅನುಕಂಪ ನನಗೆ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿರ್ತಾನೆ ಅರ್ಜುನ. ಯಾಕಂದ್ರೆ ಸಾತ್ವಿಕಿನೇ ಉದಾಹರಣೆಯಾಗಿ ಕೊಡ್ತಾನ ಅವನು. ಇಡೀ ನಾರಾಯಣಿ ಸೈನ್ಯನೇ ಕೌರವರ ಕಡೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಸಾತ್ವಿಕಿ ಯಾಕೆ ನಮ್ ಕಡೆ ಬರ್ಬೇಕಿತ್ತು ಅಂತ. ಯಾಕಂದ್ರೆ ಕೃಷ್ಣ ಇಲ್ಲಿದ್ದಾನೆ, ಕೃಷ್ಣ ಇದ್ ಕಡೆ ಜಯ ಇರುತ್ತೆ, ಕೃಷ್ಣ ಇದ್ ಕಡೆ ಧರ್ಮ ಇರುತ್ತೆ ಅನ್ನೋ ಕಾರಣಕ್ಕೆ ಅವ್ನು ಬಂದಿರೋದು ಅಂತ ಹೇಳಿ ಸಾತ್ವಿಕಿಯನ್ನ ಉದಾಹರಣೆಯಾಗಿ ಕೊಡ್ತಾನೆ. ಇಲ್ಲೂ ನಾವು ನೋಡ್ಬೋದು, ದೃಷ್ಟಕೇತು ಶಿಶುಪಾಲನ ಮಗ ಆಗಿದ್ರು ಕೂಡ ತನ್ನ ತಂದೆಯನ್ನೇ ಕೃಷ್ಣ ಕೊಂದಿದ್ದಾನೆ, ಹಾಗಿದ್ರೂ ಕೂಡ ಅವನು ಇವ್ರ ಜೊತೆನಲ್ಲಿ ಬಂದಿದ್ದಾನೆ. ಇದು ಒಂಥರ ದುಗುಡ ದುರ್ಯೋಧನನಿಗೆ. ಮತ್ತೆ ಚೇಕಿತಾನ ಕೂಡ ಅವನು ಯಾದವ ವೀರನೇ. ಬಲರಾಮ ಇಲ್ಲದೆ ಇರೋ ಕಾರಣದಿಂದಾಗಿ, ಬಲರಾಮನ ಶಿಷ್ಯಂದ್ರೆ ಇವರು, ಬಲರಾಮ ಯುದ್ಧದಲ್ಲಿ ಭಾಗವಹಿಸದೇ ಇರೋ ಕಾರಣದಿಂದಾಗಿ ಚೇಕಿತಾನ ಕೂಡ ಇವ್ರ ಜೊತೆನಲ್ಲೇ ಸೇರ್ಕೊಂಡಿದ್ದಾನೆ. ಇನ್ನು ಕಾಶಿರಾಜ ಅಂತ ಹೇಳ್ತಾರೆ. ಕಾಶಿರಾಜ ಅಂದ್ರೆ ಇವತ್ತಿನ ವಾರಣಾಸಿ ಇದೆಯಲ್ಲ, ಕಾಶಿ ಕ್ಷೇತ್ರ ವಾರಣಾಸಿ, ಅದು ಹಿಂದೆ ವಾರಣ ಮತ್ತೆ ಅಸಿ ಅಂತ 2 ಕ್ಷೇತ್ರವಾಗಿ ಇತ್ತು, 2 ರಾಜ್ಯಗಳಾಗಿ ವಿಂಗಡಣೆ ಆಗಿತ್ತು ಅಂತ ಹೇಳ್ತಾರೆ. ಆ 2 ರಾಜ್ಯಗಳನ್ನ, 2 ಪ್ಲೇಸ್ ಅನ್ನ ಅಂದ್ರೆ ವಾರಣ ಮತ್ತೆ ಅಸಿ ಎರಡಕ್ಕೂ ಕೂಡ ರಾಜರಿದ್ರಲ್ವಾ, ಆ ರಾಜರನ್ನ ಕಾಶಿರಾಜ ಅಂತಾನೆ ಹೇಳ್ತಿದ್ದು. ವಾರಣದಲ್ಲಿ ರಾಜನಾಗಿದ್ದವನು ಕಾಶಿರಾಜನೇ, ಅಸಿ ಅನ್ನೋ ರಾಜಧಾನಿಯಲ್ಲಿ ಅಲ್ಲಿ ರಾಜನಾಗಿದ್ದವನು ಕೂಡ ಕಾಶಿರಾಜನೇ. ಇಲ್ಲಿ ಇಬ್ರು ಕಾಶಿರಾಜರು ಯಾರು ಅಂದ್ರೆ, ಒಬ್ಬ ಬಂದು ಭಾನುಮತಿ ಅಂದ್ರೆ ದುರ್ಯೋಧನನ ಪತ್ನಿ ಇದ್ದಾಳಲ್ಲ, ಅವಳನ್ನ ಮದ್ವೆ ಮಾಡ್ಕೊಟ್ಟಂತವನು, ಭಾನುಮತಿಯ ತಂದೆ. ಇನ್ನೊಬ್ಬ ಕಾಶಿರಾಜ ಬಂದು ಭೀಮನಿಗೆ ಮತ್ತೊಬ್ಳು ಪತ್ನಿ ಇರ್ತಾಳೆ ಕಾಳಿ ಅಂತ, ಅವಳ ತಂದೆ. ಅಂದ್ರೆ ಭೀಮನ ಮಾವ ಒಬ್ಬ, ದುರ್ಯೋಧನನ್ ಮಾವ ಒಬ್ಬ ಕಾಶಿರಾಜ. ಆ ಇಬ್ರು ಕಾಶಿರಾಜರಲ್ಲಿ ದುರ್ಯೋಧನನ್ ಮಾವ ಆಲ್ರೆಡಿ ಸತ್ತೋಗ್ಬಿಟ್ಟಿರ್ತಾನೆ, ಯಾವುದೋ ಯುದ್ಧದಲ್ಲಿ ಅವನು ತೀರ್ಕೊಂಡಿರ್ತಾನೆ. ಈಗ ಬಂದಿರೋ ಕಾಶಿರಾಜ ಭೀಮನ ಮಾವ. ಇಲ್ಲಿ ಒಂದ್ ಕಡೆ ದುರ್ಯೋಧನನಿಗೆ, ಅಯ್ಯೋ ನನ್ನ ಮಾವ ಇದ್ದಿದ್ರೆ ಅವನದು ಒಂದ್ ಸೈನ್ಯ ನನ್ನ ಕಡೆ ಬಂದಿರೋದಲ್ವಾ ಅನ್ನೋದು ಅವನಿಗೆ ಆಗ್ತಿರುತ್ತೆ ಮನಸ್ಸಲ್ಲಿ. ಸೊ ಈಗ ಕಾಶಿರಾಜ ಮತ್ತೆ ಇವ್ರ 3 ಜನನು ಕೂಡ ಇಲ್ಲಿ ವೀರ್ಯವಂತರು ಅಂತಂದ್ರೆ ತುಂಬಾ ಶಕ್ತಿಶಾಲಿಗಳು, ಕಡುಗಲಿಗಳು ಅನ್ನೋ ರೀತಿನಲ್ಲಿ ಅವನು ಸಂಬೋಧನೆಯನ್ನ ಮಾಡ್ತಿದ್ದಾನೆ, ಬಲಶಾಲಿಗಳು ಅಂತ ಹೇಳಿ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ 3 ಜನ ಆಯ್ತು. ಅಲ್ಲಿ 3 ಜನ ಆಯ್ತು, ಇಲ್ಲಿ 3 ಜನ. ಯಾರು? ಯುಯುಧಾನ, ವಿರಾಟ, ದೃಪದ, ಇವರೆಲ್ಲರೂ ಮಹಾರಥಿಗಳು ಅಂತ ಹೇಳಿದ್ದಾಯ್ತು. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ 3 ಜನ ಇಲ್ಲಿ ಹೇಳಿದ್ದಾಯ್ತು. ಇನ್ ಮತ್ತೆ ಮುಂದೆ ಹೋಗಿ, ಪುರುಜಿತ್, ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಅಂತ ಹೇಳ್ತಾರೆ. ನರಪುಂಗವ ಅಂದ್ರೆ ಮನುಷ್ಯರಲ್ಲೇ ಶ್ರೇಷ್ಠವಾದವರು ಅಂತ, ನರಪುಂಗವರು ಅಂತ. ಇಲ್ಲಿ ಪುರುಜಿತ್ ಮತ್ತೆ ಕುಂತಿ ಭೋಜ ಇವರಿಬ್ರು ಕೂಡ ಕುಂತಿ ದೇಶದವರು. ಕುಂತಿ ವಸುದೇವನ ತಂಗಿ, ಅಂದ್ರೆ ಕುಂತಿ ಭೋಜನ ಮಗಳು ಆಗಿದ್ಲು. ಸೊ ಆ ಒಂದು ಪುರುಜಿತ್ ಮತ್ತೆ ಕುಂತಿ ಭೋಜ ಇಬ್ರು ಕೂಡ, ಅಂದ್ರೆ ಕುಂತಿ ವಸುದೇವನ ತಂಗಿ, ಅವಳನ್ನ ದತ್ತು ಕೊಟ್ಟಿರ್ತಾರೆ ಕುಂತಿ ಭೋಜನಿಗೆ. ಆಗ ಆ ಕುಂತಿ ಭೋಜನ್ಗೆ ಸಾಕಿದ ಮಗಳು ಕುಂತಿ. ಆ ಒಂದು ಸಂಬಂಧದಿಂದಾಗಿ ಪುರುಜಿತ್ ಮತ್ತೆ ಕುಂತಿ ಭೋಜ ಇಬ್ರು ಕುಂತಿಗೆ ಸಹೋದರರು. ಹಾಗಾಗಿ ಅವರ ಸೈನ್ಯವು ಕೂಡ ಈ ಕಡೆ ಸಹಾಯ ಮಾಡ್ಲಿಕ್ಕೆ ಪಾಂಡವರ ಕಡೆ ಬಂದಿದೆ. ಪುರುಜಿತ್ ಹಾಗೆ ಕುಂತಿ ಭೋಜ ಇವರಿಬ್ರು ಕೂಡ ಅವನ ಸಹೋದರರು. ಯಾರು? ಕುಂತಿಯ ಸಹೋದರರು. ಇನ್ನು ಶೈಬ್ಯ ಬಂದು ಶಿಬಿ ಚಕ್ರವರ್ತಿ, ಶಿಬಿ ದೇಶದ ರಾಜ ಅವನು. ಶಿಬಿ ದೇಶಕ್ಕೆ ಸೇರಿದಂತವನು. ಇವನ ಕಥೆ ಏನು ಅಂದ್ರೆ, ಜಯದ್ರಥ ಪಾಂಡವರ ಒಂದು ವನವಾಸದ ಸಮಯದಲ್ಲಿ ಜಯದ್ರಥ ದ್ರೌಪದಿಯನ್ನ ಅಪಹರಣ ಮಾಡ್ಲಿಕ್ಕೆ ಹೋಗಿದ್ದ. ಆ ಒಂದು ಪ್ರಸಂಗ ಕೇಳಿರ್ತೀರಾ ನೀವು. ಪಾಂಡವರ ವನವಾಸ ಮಾಡ್ಬೇಕಾದ್ರೆ ದ್ರೌಪದಿಯನ್ನ ಅಪಹರಣ ಮಾಡ್ಬೇಕಂತ ಜಯದ್ರಥ ಹೋಗಿರ್ತಾನೆ. ಆ ಸಮಯದಲ್ಲಿ
ಈ ಶಿಬಿ ಈತನ ಮಗ ಶೈಬ್ಯನ ಮಗ ಇದಾನಲ್ಲ, ಅವನು ಆತನಿಗೆ ಸಹಾಯ ಮಾಡಿರ್ತಾನೆ ಜಯದ್ರಥನಿಗೆ. ಆ ಕಾರಣದಿಂದಾಗಿ ಭೀಮ ಅವನನ್ನ ಕೊಂದಿರ್ತಾನೆ. ಯಾರನ್ನ? ಶೈಬ್ಯನ ಮಗನನ್ನ ಭೀಮ ಕೊಂದಿದ್ದಾನೆ, ಜಯದ್ರಥನಿಗೆ ಸಹಾಯ ಮಾಡ್ದ ಅಂತ ಹೇಳಿ. ಜಯದ್ರಥನ್ನು ಕೊಲ್ಲೋಕ್ ಹೋಗ್ತಾನೆ, ಆದ್ರೆ ಯುಧಿಷ್ಠಿರ ತನ್ನ ತಂಗಿಯ ಗಂಡನಾಗಿರೋದ್ರಿಂದಾಗಿ ಬೇಡ ಅಂತ ಹೇಳಿ, ಕೊಲ್ಬೇಡ ಅಂತ ಹೇಳಿದಾಗ ಭೀಮ ಅವನಿಗೆ ಕೂದಲನ್ನ ತೆಗೆದು ತಲೆ ಬೋಳ್ಸಿ ಕಳಿಸ್ತಾನ ಅವನಿಗೆ. ಆ ಒಂದು ಸೇಡ್ ಅವನಿಗಿರುತ್ತೆ ಕೊನೆವರೆಗೂ, ಜಯದ್ರಥನಿಗೆ ಈ ರೀತಿ ಮಾಡಿದ್ದು. ಹೀಗೆ ಅವನನ್ನು ಕೊಂದಿರ್ತಾನೆ. ಹಾಗಿದ್ದು ಕೂಡ ಶೈಬ್ಯನ ಮಗನನ್ನ ಭೀಮ ಕೊಂದಿದ್ದಾನೆ. ಹಾಗಿದ್ರೂ ಕೂಡ ಶೈಬ್ಯ ಪಾಂಡವರ ಜೊತೆನಲ್ಲೇ ಯುದ್ಧ ಮಾಡ್ತಿದ್ದಾನೆ, ಇವ್ರ ಕಡೆನೆ ಬಂದಿದ್ದಾನೆ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ 3 ಜನ ವೀರ್ಯವಂತರು ಅಂದ್ರೆ ಶಕ್ತಿಶಾಲಿಗಳು ಅಂತ ಹೇಳಿದಾಯ್ತು. ಪುರುಜಿತ್, ಕುಂತಿಭೋಜಶ್ಚ, ಶೈಬ್ಯಶ್ಚ ನರಪುಂಗವಃ. ಪುರುಜಿತ್ತು, ಕುಂತಿಭೋಜ ಹಾಗೆ ಶೈಬ್ಯ ಇವರು ನರಪುಂಗವರು ಅಂದ್ರೆ ಮನುಷ್ಯರಲ್ಲಿ ಶ್ರೇಷ್ಠರಾದಂಥವ್ರು ಅಂತ ಹೇಳ್ತಿದ್ದಾರೆ. ಈಗ ಎಷ್ಟಾಯ್ತು? 9 ಜನ ಆಯ್ತು, ಹೌದಲ್ವಾ? ಮುಂದೆ ಇನ್ನ ಯಾರ್ಯಾರ ಹೆಸರನ್ನ ತಗೊಳ್ತಾನೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್, ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಯುಧಾಮನ್ಯು ಹಾಗೆ ಉತ್ತಮೌಜ ಇವರಿಬ್ರು ದ್ರೌಪದಿಯ ಸಹೋದರರು. ಯುಧಾಮನ್ಯು ಹಾಗೆ ಉತ್ತಮೌಜ ಇವರಿಬ್ರು ದ್ರೌಪದಿಯ ಸಹೋದರರು. ಇವರ ಕೆಲಸ ಏನು ಅಂತಂದ್ರೆ, ಕೃಷ್ಣ ರಥಕ್ಕೆ ಸಾರಥಿಯಾಗಿದ್ದಾನಲ್ವಾ, ಆ ರಥದ ಚಕ್ರಗಳನ್ನ ರಕ್ಷಣೆ ಮಾಡೋದು ಇವರ ಕೆಲಸ. ಯಾರು? ಯುಧಾಮನ್ಯು ಮತ್ತೆ ಉತ್ತಮೌಜನ ಕೆಲಸ. ಇವರಿಬ್ರು ಅಂದ್ರೆ ಬಲಗಡೆ ಇರೋಂಥ ಚಕ್ರವನ್ನ ಉತ್ತಮೌಜ ನೋಡ್ಕೊಳ್ತಾನೆ, ಹಾಗೆ ಎಡಗಡೆ ಇರುವಂತಹ ಚಕ್ರವನ್ನ ಯುಧಾಮನ್ಯು ರಕ್ಷಣೆ ಮಾಡ್ತಿರ್ತಾರೆ. ಇವರಿಬ್ರು ಆ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇವರನ್ನ ವೀರ್ಯವಂತರು ಅಂತ ಕೂಡ, ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಅಂತ ಹೇಳ್ತಾ ಇದ್ದಾನೆ. ಯುಧಾಮನ್ಯು ಹಾಗೆ ವಿಕ್ರಾಂತ ಇಬ್ರು ಕೂಡ ಪರಾಕ್ರಮಿಯಾದಂತಹ ಯುಧಾಮನ್ಯು ಮತ್ತೆ ಬಲಶಾಲಿಯಾದಂತಹ ಉತ್ತಮೌಜ. ಹಾಗೆ ಸೌಭದ್ರೋ ದ್ರೌಪದೇಯಾಶ್ಚ. ಸೌಭದ್ರಃ ಅಂತಂದ್ರೆ ಸುಭದ್ರನ ಪುತ್ರನಾದಂತಹ ಅಭಿಮನ್ಯು. ಮತ್ತೆ ದ್ರೌಪದೇಯಾಶ್ಚ ಅಂದ್ರೆ ದ್ರೌಪದೇಯಾಹ ಅಂದ್ರೆ ದ್ರೌಪದಿಯ 5 ಪುತ್ರರು. 5 ಪಂಚಪಾಂಡವರಿದಾರಲ್ಲ, 5 ಪುತ್ರರ ಮಕ್ಕಳು ಉಪಪಾಂಡವರು, 5 ಜನ ಉಪಪಾಂಡವರು. ಅವರನ್ನ ದ್ರೌಪದೇಯಾಶ್ಚ ಅಂತ ಹೇಳ್ತಿದ್ದಾರೆ. ಅವರನ್ನೂ ಕೂಡ ಇಲ್ಲಿ ಕೃಷ್ಣ ದುರ್ಯೋಧನ ಅವರನ್ನು ಮಹಾರಥಿಗಳು ಅಂತ ಹೇಳ್ತಾ ಇದ್ದಾನೆ. ಯಾರು? ಸುಭದ್ರಾ ಪುತ್ರನಾದಂತಹ ಅಭಿಮನ್ಯು ಹಾಗೆ 5 ಜನ ಉಪಪಾಂಡವರು ಕೂಡ ಮಹಾರಥಿಗಳು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 5 ಜನ ಉಪಪಾಂಡವರು, ಅವ್ರ ಹೆಸರನ್ನ ಹೇಳ್ತೀನಿ, ಬೇಕಿದ್ರೆ ನೋಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. 5 ಜನ ಉಪಪಾಂಡವರು ಯಾರು ಅಂತಂದ್ರೆ, ಯುಧಿಷ್ಠಿರನ ಮಗ ಪ್ರತಿವಿಂಧ್ಯ ಅಂತ ಅವನ ಹೆಸರು. ಅವನಿಗೆ 18 ವರ್ಷ ವಯಸ್ಸು. ಯುದ್ಧದ ಸಮಯದಲ್ಲಿ ಆತನ ವಯಸ್ಸು 18 ವರ್ಷ. ಇನ್ನು ಭೀಮನಿಂದ ಶ್ರುತಸೋಮ 17 ವರ್ಷ ಅವನಿಗೆ. ಮತ್ತೆ ಅರ್ಜುನನಿಂದ ಶ್ರುತಕೀರ್ತಿ ಅಥವಾ ಶ್ರುತಕರ್ಮ ಅಂತ ಕೂಡ ಹೇಳ್ತಾರೆ. ಶ್ರುತಕೀರ್ತಿ ಅಥವಾ ಶ್ರುತಕರ್ಮ ಅಂತ ಅವನಿಗೆ 16 ವರ್ಷ ವಯಸ್ಸು. ಇನ್ನು ನಕುಲನಿಂದ ಶತಾನೀಕ 15 ವರ್ಷ ವಯಸ್ಸು ಆತನಿಗೆ. ಇನ್ನು ಶ್ರುತಸೇನ ಸಹದೇವನಿಂದ ಶ್ರುತಸೇನ 14 ವರ್ಷ ವಯಸ್ಸು ಆತನಿಗೆ. ಸಹದೇವನಿಂದ ಶ್ರುತಸೇನ ಆತನಿಗೆ 14 ವರ್ಷ. ಮೊದಲನೇದಾಗಿ ಯುಧಿಷ್ಠಿರನ ಮಗ ಪ್ರತಿವಿಂಧ್ಯ, ಭೀಮನ ಮಗ ಶ್ರುತಸೋಮ, ಅರ್ಜುನನ ಮಗ ಶ್ರುತಕೀರ್ತಿ ಅಥವಾ ಶ್ರುತಕರ್ಮ, ನಕುಲನ ಮಗ ಶತಾನೀಕ, ಸಹದೇವನ ಮಗ ಶ್ರುತಸೇನ. 5 ಜನ ಉಪಪಾಂಡವರು. ಇವರು ಕೂಡ ಇಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಇವರನ್ನ ಇಲ್ಲಿ ಮಹಾರಥಿಗಳು ಅಂತ ಹೇಳಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ ದುರ್ಯೋಧನ. ಇನ್ನು
ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ ಅಂತ ಹೇಳಿದಾಯ್ತು. ನೆಕ್ಸ್ಟ್ ಮುಂದೆ ಇಷ್ಟೂ ಜನ ಮಹಾರಥಿಗಳ ಹೆಸರನ್ನ ಇಲ್ಲಿ ಹೇಳ್ತಿದ್ದಾನೆ. ನಿಜವಾಗ್ಲೂ ದುರ್ಯೋಧನನ ಕೆಲಸ ಏನಿತ್ತು ಇಲ್ಲಿ ಅಂತಂದ್ರೆ, ಅವನು ಯುದ್ಧಕ್ಕೆ ಬಂದಾಗ ಅಲ್ಲಿರೋಂಥವ್ರನ್ನ ಪ್ರೇರೇಪಿಸ್ಬೇಕಾಯಿತು, ಯಾವ ರೀತಿ ವ್ಯೂಹ ರಚನೆಯನ್ನ ಮಾಡಬೇಕು, ಹೇಗೆ ಯುದ್ಧ ಮಾಡಬೇಕು, ಇದೆಲ್ಲ ಅವನ ಕೆಲಸಗಳಾಗಿತ್ತು. ಅಂದ್ರೆ ಅಲ್ಲಿ ಸೇನಾಧಿಪತಿಯಾಗಿದ್ದು ಭೀಷ್ಮರ ಬಳಿಗೆ ಹೋಗಿ ಯಾವ ರೀತಿ ಯುದ್ಧ ಮಾಡಬೇಕು, ಹೇಗೆ ಸೈನಿಕರನ್ನ ಹುರಿದುಂಬಿಸ್ಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡ್ಬೋದಿತ್ತು ಅವನು. ಯಾವ ತರ ವ್ಯೂಹಗಳ ರಚನೆಗಳಾಗಬೇಕು, ಹೇಗೆ ನಮ್ಮ ಶತ್ರುಗಳನ್ನ ಎದುರಿಸ್ಬೇಕು ಅಂತ. ಆದ್ರೆ ಇವನಿಲ್ಲಿ ದ್ರೋಣಾಚಾರ್ಯರ ಹತ್ರಕ್ಕೆ ಬಂದ್ಬಿಟ್ಟು ಇವ್ರ ಹೆಸರುಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಇಲ್ಲಿ ಯಾರ್ಯಾರೆಲ್ಲ ಮಹಾರಥಿಗಳಿದ್ದಾರೆ, ಏನೇನು ಅವರ ಕ್ವಾಲಿಟೀಸ್ನೆಲ್ಲ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ ದುರ್ಯೋಧನನೇ, ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಇಷ್ಟೊತ್ತು ಹೇಳಿದ್ದು ಪಾಂಡವರ ಸೇನೆಯಲ್ಲಿ ಯಾರ್ಯಾರೆಲ್ಲ ಯುದ್ಧ ಮಾಡ್ತಿದ್ದಾರೆ, ಯಾರ್ಯಾರೆಲ್ಲ ವೀರರಿದ್ದಾರೆ ಅನ್ನೋದನ್ನ ಹೇಳ್ದ. ಈಗ ಏನ್ ಹೇಳ್ತಿದಾನಂದ್ರೆ, ಅಸ್ಮಾಕಂತು ವಿಶಿಷ್ಟಾಯೇ ಅಂದ್ರೆ ನಮ್ಮ ಸೈನ್ಯದಲ್ಲೂ ಕೂಡ ಇನ್ನು ವಿಶಿಷ್ಟವಾದಂತಹ ಸೈನಿಕರು ಇದ್ದಾರೆ, ರಾಜರುಗಳಿದ್ದಾರೆ, ಯಾರ್ಯಾರೆಲ್ಲ ವೀರರಿದ್ದಾರೆ ಅವರನ್ನ ನಿಮಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಹೇಳ್ತೀನಿ ಕೇಳಿ ಅಂತ. ಬೇಕಾ ಇದು ದ್ರೋಣಾಚಾರ್ಯರಿಗೆ? ನಿಮ್ಮ ತಿಳುವಳಿಕೆಗಾಗಿ ಯಾರ್ಯಾರೆಲ್ಲ ಇದ್ದಾರೆ ಹೇಳ್ತೀನಿ ಕೇಳಿ ಅಂತ ಹೇಳ್ತಾ ಇದ್ದಾನೆ. ಹೇ ತಾನ್ನಿಬೋಧ ದ್ವಿಜೋತ್ತಮ ಅಂದ್ರೆ ಬ್ರಾಹ್ಮಣರಲ್ಲಿ ಶ್ರೇಷ್ಠನಾದವರು ಅಂತ. ದ್ವಿಜ ಅಂತಂದ್ರೆ 2 ಬಾರ್ನ್ ಅಂತ ಬರುತ್ತೆ, ಅಂದ್ರೆ 2 ಸಾರಿ ಜನನ ಅಂತ ಅರ್ಥ. ಒಂದು ತಾಯಿ ಗರ್ಭದಿಂದ ಹುಟ್ಟೋ ಅಂಥದ್ದು, ನಾರ್ಮಲ್ ಆಗಿ ನ್ಯಾಚುರಲ್ ಬರ್ತ್ ಏನಿದೆ ಅದನ್ನ ಮೊದಲನೇ ಹುಟ್ಟು ಅಂತ ಹೇಳ್ತಾರೆ. ಮತ್ತೆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ, ಸಂಸ್ಕಾರವನ್ನ ಪಡ್ಕೊಳ್ಳೋ ಅಂತಹ ಸಮಯದಲ್ಲಿ ಉಪನಯನ ಆದಾಗ ಅದು ಮರು ಹುಟ್ಟು ಅಂತ ಹೇಳ್ತಾರೆ. ಹಾಗಾಗಿ ದ್ವಿಜ ಅಂತಂದ್ರೆ 2 ಸಾರಿ ಹುಟ್ಟದಂತವ್ರು ಅಂತ, ಅಂದ್ರೆ ಬ್ರಾಹ್ಮಣ ಅಂತ ಅನ್ನೋ ಅರ್ಥ ಬರುತ್ತೆ. ಆ ದ್ವಿಜರಲ್ಲಿ ಶ್ರೇಷ್ಠನಾದವ್ರೆ, ಉತ್ತಮರಾದವ್ರೆ ಅಂತ ಹೇಳಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಅದಕ್ಕೂ ನಿಮ್ಮ ಒಂದು ತಿಳುವಳಿಕೆಗಾಗಿ ನಾನು ನನ್ನ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ. ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ನನ್ನ ಸೇನೆಯಲ್ಲಿ ಸೇನಾಧಿಪತಿಗಳು ಯಾರ್ಯಾರಿದಾರೋ ಅವ್ರನ್ನೆಲ್ಲ ನಾನ್ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾನೆ. ಒಬ್ಬೊಬ್ಬರಾಗೆ ಅಲ್ಲೂ ಕೂಡ ಹೇಳ್ತಾ ಹೋಗ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವಚ ಅಂತ. ಇಲ್ಲಿವರೆಗೂ ಈ ಸೈನಿಕರನ್ನ ಹೇಳೋಕ್ಕೂ ಮುಂಚೆ ಈ ಶ್ಲೋಕಗಳನ್ನ ಮುಗಿಸೋಣ. ಹೇಳ್ಕೊಟ್ಬಿಡ್ತೀನಿ. ಫಸ್ಟು 3 ಶ್ಲೋಕ ಇದೆ ಅಲ್ವಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಯಾರಾದ್ರೂ. ಶಶಿಧರ್ ಮಹೋದಯ ಅನ್ಮ್ಯೂಟ್ ಮಾಡಿ. ದೃಷ್ಟಕೇತುಶ್ಚೇಕಿತಾನಃ 2 ಸಾರಿ ಹೇಳಿ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಕುಂತಿಭೋಜ ಶೈಬ್ಯಶ್ಚ ನರಪುಂಗವಃ ಪೂರ್ತಿ ಹೇಳಿ. ಅಲ್ಲಿ ಕಾಶಿ ರಾಜ ಅಂತ ಹೇಳ್ಬೇಡಿ, ಕಾಶಿ ರಾಜ ಅಂತ ಹೇಳಿ ಸಾಕು. ಪೂರ್ತಿ ಹೇಳಿ. ಕಾಶಿ ರಾಜ ಬೇಡ ಮಹೋದಯ, ಕಾಶಿ ರಾಜ ಅಷ್ಟೇ. ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಧನ್ಯವಾದ ಮಹೋದಯ. ಮುಂದಿನ ಶ್ಲೋಕ ಗಿರಿಜಾ ಭಗಿನಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಹೇಳ್ಕೊಡ್ತೀನಿ ಭಗಿನಿ.
6ನೇ ಶ್ಲೋಕ. ಯುಧಾಮನ್ಯುಶ್ಚ ವಿಕ್ರಾಂತಃ ಯುಧಾಮನ್ಯುಶ್ಚ ವಿಕ್ರಾಂತಃ युधामन्युश्च विक्रान्तः युधामन्युश्च विक्रान्तः उत्तमौजाश्च वीर्यवान् उत्तमौजाश्च वीर्यवान् उत्तमौजाश्च वीर्यवान् सौभद्रो द्रौपदेयाश्च सौभद्रो द्रौपदेयाश्च सौभद्रो द्रौपदेयाश्च सर्व एव महारथाः सर्व एव महारथाः सर्व एव महारथाः युधामन्युश्च विक्रान्तः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः. ಧನ್ಯವಾದ ಭಗಿನಿ. ನೆಕ್ಸ್ಟ್ ಉಷಾ ಭಗಿನಿ. ಉಷಾ ಭಗಿನಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ. ಸುರೇಖಾ ಭಗಿನಿ. ಹರಿ ಓಂ ಅಮ್ಮ. ಹರಿ ಓಂ. ಅಸ್ಮಾಕಂತು ವಿಶಿಷ್ಟಾಯೇ अस्माकन्तु विशिष्टाये अस्माकन्तु विशिष्टाये तान्निबोधद्विजोत्तम तान्निबोधद्विजोत्तम नायका मम सैन्यस्य नायका मम सैन्यस्य संज्ञार्थं तान् ब्रवीमि ते संज्ञार्थं तान् ब्रवीमि ते ಜ್ಞಾರ್ಥಂ ಅಲ್ಲ, ಸಂಜ್ಞಾರ್ಥಂ. ಥಾಗೆ ಮಾತ್ರ ಮಹಾಪ್ರಾಣ ಹೇಳಬೇಕು. ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಪೂರ್ತಿ ಹೇಳಿ ಭಗಿನಿ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಧನ್ಯವಾದ ಭಗಿನಿ. ನೆಕ್ಸ್ಟು ಇನ್ನೊಬ್ರು ಯಾರಾದರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಷಾ ಭಗಿನಿ ಹೇಳಿ. ಉಷಾ ಭಗಿನಿ ಹೇಳಿ. ಹರಿ ಓಂ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ. ದೀರ್ಘ ಹೇಳ್ಬೇಡಿ, ಕರ್ಣಶ್ಚ ಅಷ್ಟೇ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಕೃಪಶ್ಚ ಸಮಿತಿಂಜಯಃ ಸಮಿತಿಂಜಯಃ ಕೃಪಶ್ಚ ಸಮಿತಿಂಜಯಃ ಕೃಪಶ್ಚ ಸಮಿತಿಂಜಯಃ 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 ಅಶ್ವತ್ಥಾಮಾ ವಿಕರ್ಣಶ್ಚ ಅಶ್ವತ್ಥಾಮಾ ವಿಕರ್ಣಶ್ಚ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಸೌಮದತ್ತಿಸ್ತಥೈವ ಚ ಸೌಮದತ್ತಿಸ್ತಥೈವ ಚ. ಪೂರ್ತಿ ಹೇಳಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಧನ್ಯವಾದ ಭಗಿನಿ.
ಅಲ್ಲಿ ಸಮಿತಿಂ ಅಂತ ಮಕಾರ ಹೇಳಕ್ ಹೋಗ್ಬೇಡಿ, ತಪ್ಪಾಗ್ತಿದೆ. ಸಮಿತಿಂಜಯ, ಎನ್ ಸೌಂಡ್ ಬರ್ಲಿ, ಸಮಿತಿಂಜಯ ಅಂತ ಹೇಳ್ಬೇಕು. ಪ್ರಪಂಚ ಸಮಿತಿಂಜಯ. ಸಮಿತಿಂಜಯ ಪ್ರಾಕ್ಟೀಸ್ ಮಾಡಿ. ಸಮಿತಿಂಜಯ. ಹಾ, ಓಕೆ ಭಗಿನಿ, ಧನ್ಯವಾದ. ಇದರ ಅರ್ಥ ನೋಡೋಣ ಈಗ. ಇಲ್ಲಿ ನಮ್ಮ ಅವನ ಸೈನ್ಯದಲ್ಲಿ, ಪಾಂಡವರ ಸೇನೆಯಲ್ಲಿ ಇದ್ದಂತಹ ಎಲ್ಲಾ ವೀರರ ಹೆಸರನ್ನ ಹೇಳಿದಂತ ಅರ್ಜುನ ಮುಂದೆ ತಮ್ಮ ಕೌರವರ ಸೇನೆಯಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನ ನಿಮ್ಮ ಒಂದು ತಿಳುವಳಿಕೆಗೆ ಹೇಳ್ತೀನಿ ಕೇಳಿ ಅಂತ ಹೇಳಿ ದ್ರೋಣಾಚಾರ್ಯರ ಹತ್ರ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಭವಾನ್ ಅಂದ್ರೆ ನೀವು. ನೀವು ಅಂದ್ರೆ ಯಾರಿಲ್ಲಿ? ದ್ರೋಣಾಚಾರ್ಯರು. ಅಂದ್ರೆ ದ್ರೋಣಾಚಾರ್ಯರು ಮೊದಲೇ ಹೇಳಿದಾನವನು, ಅಂದ್ರೆ ಪಾಂಡವರಂದ್ರೇನೆ ಅವರಿಗೆ ತುಂಬಾ ಪ್ರೀತಿ ಹೆಚ್ಚು ಅಂತ. ಅಂದ್ರೆ ಪಾಂಡವರ ಆಚಾರ್ಯರು ಅನ್ನೋ ರೀತಿನಲ್ಲಿ ಭವಾನ್ ಅಂದ್ರೆ ದ್ರೋಣಾಚಾರ್ಯರು ಅಂದ್ರೆ ನೀವು ಪಾಂಡವರ ಆಚಾರ್ಯರು. ಯಾಕಂದ್ರೆ ಪಾಂಡವರ ಕಡೆನೇ ನಿಮಗೆ ಒಲವು ಹೆಚ್ಚು. ಅರ್ಜುನ ನಿಮ್ಮ ಪ್ರಿಯ ಶಿಷ್ಯ, ಹಾಗಾಗಿ ನೀವು. ಮತ್ತೆ ಭೀಷ್ಮಶ್ಚ ಅಂತ ಹೇಳ್ತಾರೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಅಂತ. ಭೀಷ್ಮರು ಈಗಾಗ್ಲೇ ಅವರು ಪ್ರತಿಜ್ಞೆ ಮಾಡ್ಬೇಕಾದ್ರೆ ಸೇನಾಧಿಪತಿಯನ್ನ ಆಯ್ಕೆ ಮಾಡುವಾಗ ಅವರು ಭೀಷ್ಮರನ್ನ ಆಯ್ಕೆ ಮಾಡಿರ್ತಾರೆ. ಭೀಷ್ಮರನ್ನ ಆಯ್ಕೆ ಮಾಡಿದಾಗ ಆವಾಗ ಹೇಳ್ತಾರೆ ಅವರು, ಕರ್ಣನಿಗೂ ಭೀಷ್ಮರಿಗೂ ಕೂಡ ಅಲ್ಲಿ ಮನಸ್ತಾಪಗಳಾಗತ್ತೆ. ಸರ್ವಸೇನಾನಿ ಯಾರು ಅಂದ್ರೆ ಸೇನಾಧಿಪತಿಯನ್ನ ಯಾರು ವಹಿಸ್ಕೊಳ್ಳೋದು ಅಂತ ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಭೀಷ್ಮರು ಎಲ್ಲಾ ಮಹಾರಥಿಗಳ ಹೆಸರನ್ನ ಹೇಳ್ತಾ ಬರ್ತಾರೆ. ಇವರು ಅತಿರಥ, ಇವನು ಅತಿರಥ ಅಂತ ಹೇಳಿ ಎಲ್ಲ ಅಲ್ಲಿ ಸೇನೆಯಲ್ಲಿ ಇದ್ದಂತಹ ಎಲ್ಲಾ ರಥಿಕರ ಹೆಸರನ್ನ ಹೇಳ್ಬೇಕಾದ್ರೆ ಕರ್ಣನ ಹೆಸರನ್ನ ಹೇಳೋದಿಲ್ಲ ಅವರು. ಆಗ ಕರ್ಣನ ಹೆಸರನ್ನ ಬಿಟ್ಟು ಇವನು ಅಂದ್ರೆ ಅವರಲ್ಲಿ ಇರುವಂತಹ ಕೆಲವೊಂದು ಗುಣದೋಷಗಳನ್ನ ಹೇಳ್ತಾ ಹೋಗ್ತಾರೆ ಭೀಷ್ಮರು. ಈ ಕರ್ಣ ಯಾವಾಗ್ಲೂ ತಟ್ಟಂತ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ದಾನ ಮಾಡೋ ಅಂಥವನು ತನ್ನ ಕವಚ ಕುಂಡಲಗಳು, ತನಗೆ ರಕ್ಷಣೆ ಆಗಿರುವಂತಹ ಕವಚ ಕುಂಡಲಗಳನ್ನ ದಾನ ಮಾಡ್ಬಿಟ್ಟಿದ್ದಾನೆ. ಇವಾಗ ಇವನಿಗೆ ರಕ್ಷಣೆ ಎಲ್ಲಿದೆ? ಅದಲ್ಲದೆ ಪರಶುರಾಮರು ಬೇರೆ ಈತನಿಗೆ ಶಾಪವನ್ನ ಕೊಟ್ಟಿದ್ದಾರೆ. ಒಂದು ಆಪತ್ಕಾಲದಲ್ಲಿ ನಾನು ಕಲಿಸಿರುವಂತಹ ವಿದ್ಯೆ ಇವನಿಗೆ ಮರೆತೋಗ್ಲಿ ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಇವನನ್ನ ನಾನು ಅತಿರಥ ಅಂತ ಹೇಗೆ ಹೇಳಿ, ಇವನು ಅರ್ಧರಥ ಅಂತ ಹೇಳ್ಬಹುದಲ್ವಾ ಅಂತ ಹೇಳಿ ಅವನಿಗೆ ವ್ಯಂಗ್ಯವಾಗಿ ಮಾತಾಡ್ಬಿಟ್ಟಿರ್ತಾರೆ ಭೀಷ್ಮಾಚಾರ್ಯರು. ಆಗ ಕರ್ಣ ಅವನಿಗೆ ತುಂಬಾ ಬೇಸರ ಆಗತ್ತೆ. ನನ್ನನ್ನ ಈ ರೀತಿ ಇವರು ಸಂಬೋಧನೆ ಮಾಡ್ಬಿಟ್ರಲ್ಲ, ಅರ್ಧರಥ ಅಂತ ಹೇಳಿ ನಾನು ರಥಿಕನೇ ಅಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ಬಿಟ್ರಲ್ಲ ಅಂತ ಹೇಳಿ ಎಲ್ಲಿವರೆಗೂ ಈ ಭೀಷ್ಮ ಬದುಕಿರ್ತಾನೋ ಅಲ್ಲಿವರೆಗೂ ನಾನು ಯುದ್ಧ ಭೂಮಿಗೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಬಿಡ್ತಾನೆ ಕರ್ಣ. ಮತ್ತೆ ಭೀಷ್ಮರು ಆ ಒಂದು ಸೇನಾಧಿಪತ್ಯವನ್ನ ವಹಿಸ್ಕೊಂಡ ನಂತರ ದುರ್ಯೋಧನಂಗೆ ಹೇಳ್ತಾರೆ, ನಾನು ಸೇನಾಧಿಪತ್ಯವನ್ನ ವಹಿಸ್ಕೊಂಡಿದ್ದೀನಿ, ಇಲ್ಲಿ ನನ್ನ ಷರತ್ತುಗಳೇನಂದ್ರೆ ಪ್ರತಿದಿನ ನಾನು 10,000 ಸೈನಿಕರನ್ನ ಕೊಲ್ತೀನಿ, ಆದ್ರೆ ಪಾಂಡವರನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕೊಲ್ಲೋದಿಲ್ಲ. ಪಾಂಡವರನ್ನ ಯಾವುದೇ 5 ಜನ ಪಾಂಡವರಲ್ಲಿ ಯಾರನ್ನೂ ಕೊಲ್ಲೋದಿಲ್ಲ, ಆದ್ರೆ ದಿನಕ್ಕೆ 10,000 ಸೈನಿಕರನ್ನ ನಾನು ಕೊಲ್ಲಬಲ್ಲೆ ಅಂತ ಹೇಳಿ ಭೀಷ್ಮರು ಹೇಳ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ನನ್ನ ಸಾವು ಅಂದ್ರೆ ಭೀಷ್ಮರು ಇಚ್ಛಾಮರಣಿ ಆಗಿರೋದ್ರಿಂದ ನನ್ನ ಸಾವಿಗಾಗಿ ಜನ್ಮವನ್ನ ಎತ್ತು ಬಂದಿದ್ದು ಶಿಖಂಡಿ ಅನ್ನೋದನ್ನು ಹೇಳ್ತಾರೆ. ಆ ಶಿಖಂಡಿ ಅವಳು ನನ್ನ ಒಂದು ಎದುರಿಗೆ ಬರ್ದೇ ಇರೋ ರೀತಿನಲ್ಲಿ ನೀವು ನೋಡ್ಕೋಬೇಕು. ಯಾವಾಗ ಆಕೆ ನನ್ನ ಎದುರಿಗೆ ಬರ್ತಾಳೋ ಆಗ ನಾನು ಅಂದ್ರೆ ಸ್ತ್ರೀಯರೊಟ್ಟಿಗಾಗ್ಲಿ ಅಥವಾ ಸ್ತ್ರೀ ಆಗಿದ್ದು ಮತ್ತೆ ಪುರುಷರಾದಂಥವ್ರಾಗ್ಲಿ, ಯಾಕಂದ್ರೆ ಶ್ರೀಕಂಠಿಣಿ ಅಂತ ಅವಳ ಹೆಸರು ಶಿಖಂಡಿ ಅಂತ ಹೇಳ್ತಾರಲ್ವಾ, ಆ ಶಿಖಂಡಿ ಸ್ತ್ರೀ ಆಗಿದ್ರು ಕೂಡ ಬೆಳೆಯೋದೆಲ್ಲ ಭೀಷ್ಮನ ಒಂದು ಮೇಲಿನ ಸೇಡಿಗೋಸ್ಕರ ಅವಳು ಒಂದಿನ ತಪಸ್ಸನ್ನ ಮಾಡಿ ಗಂಡ ಆಗ್ಬೇಕು ಅಂತ ಹೇಳಿ, ಪುರುಷನಾಗಿ ಆಗ್ಬೇಕು 1 ದಿನದ ಮಟ್ಟಿಗೆ ಅಂತ ಹೇಳಿ ವರವನ್ನ ಪಡ್ಕೊಂಡು ಬಂದಿರ್ತಾಳೆ ತಪಸ್ಸನ್ನ ಮಾಡಿ ಆ ಯುದ್ಧ ಭೂಮಿಗೆ. ಹಾಗಾಗಿ ಅವಳ ಹತ್ರ ಕೂಡ ನಾನು ಯುದ್ಧ ಮಾಡೋದಿಲ್ಲ, ಅವಳನ್ನ ಹೇಗಾದ್ರೂ ಮಾಡಿ ನೀವು ಯುದ್ಧ ಭೂಮಿಗೆ ಬರದೇ ಇರೋ ರೀತಿನಲ್ಲಿ ತಡಿಬೇಕು. ಹಾಗಿದ್ರೆ ನಾನು ಈ ಯುದ್ಧವನ್ನ ಎಲ್ಲಿವರೆಗೂ ನಾನು ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಾನು ಮಾಡ್ತೀನಿ ಅಂತ ಹೇಳಿ, ಅವಳು ಬರೋವರೆಗೂ ನಾನು ಮಾಡ್ತೀನಿ, ಹಾಗಾಗಿ ಅವಳನ್ನ ಬರದೇ ಇರೋ ರೀತಿ ನೋಡ್ಕೋಬೇಕು ಅಂತ ಷರತ್ತನ್ನ ಹಾಕಿರ್ತಾರೆ ಭೀಷ್ಮಾಚಾರ್ಯರು. ಹಾಗಾಗಿ ಮತ್ತೆ ಯುದ್ಧ ಪ್ರಾರಂಭ ಆಗ್ಬೇಕಾದ್ರೆ ದ್ರೋಣಾಚಾರ್ಯರು ಹಾಗೂ ಭೀಷ್ಮಾಚಾರ್ಯರ ಹತ್ರ
ಎರಡೂ ಸೇನೆ ಆ ಕಡೆ ಈ ಕಡೆ ನಿಂತಿರ್ಬೇಕಾದ್ರೆ, ಎದುರುಗಡೆ ನಿಂತಿರ್ಬೇಕಾದ್ರೆ ಯುಧಿಷ್ಠಿರ ರಥದಿಂದ ಇಳಿದು ತನ್ನ ಧನಸ್ಸನ್ನ ತಗೊಂಡು ಭೀಷ್ಮರ ಹತ್ರ ಬರ್ತಾನೆ. ದ್ರೋಣ ಮತ್ತೆ ಭೀಷ್ಮರ ಹತ್ರ ಬಂದಾಗ ಭೀಷ್ಮರು ಅವನಿಗೆ ಎಲ್ಲರೂ ಅನ್ಕೊಳ್ತಾರೆ, ಓ ಯುಧಿಷ್ಠಿರ ಯುದ್ಧ ಬೇಡ ಅಂತ ಹೇಳಿ ಶರಣಾಗೋದಕ್ಕೋಸ್ಕರ ಬರ್ತಿದ್ದಾನೆ, ಹಾಗಿದ್ರೆ ಈಗ ಯುದ್ಧ ನಡೆಯೋದಿಲ್ಲ ಇದು ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಆದ್ರೆ ಅವನ್ ಬರೋ ಅಂಥದ್ದು ಆ ಬಿಲ್ಲು ಬಾಣವನ್ನ ಕೆಳಗಡೆ ಇಟ್ಟು ಅವರಿಗೆ ನಮಸ್ಕಾರವನ್ನ ಮಾಡ್ತಾನೆ, ಆಶೀರ್ವಾದ ಮಾಡಿ ಅಂತ ಹೇಳಿ ಭೀಷ್ಮರಿಗೆ. ಆಗ ಅವರು ವಿಜಯೀ ಭವ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಇಲ್ಲಿ ಒಂದ್ ಕಡೆ ದುರ್ಯೋಧನಂಗೆ ಅದನ್ನು ಸ್ಟಾರ್ಟಿಂಗ್ ಅಲ್ಲೇ ವಿಜಯಿಗಳಾಗಿ, ನೀವು ವಿಜಯಶಾಲಿಗಳಾಗಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಭೀಷ್ಮರ ಹೆಸರನ್ನು ಇಲ್ಲಿ ತಗೊಳ್ತಾ ಇದ್ದಾನೆ. ನೀವು ಹಾಗೆ ಭೀಷ್ಮರು ಅಂದ್ರೆ ಪಾಂಡವರ ಸೇನೆ, ಪಾಂಡವರಂದ್ರೇನೆ ನಿಮಗೆ ಪ್ರೀತಿ ಹೆಚ್ಚು. ಇನ್ನು ಭೀಷ್ಮರು ಅವರು ಕೂಡ ವಿಜಯೀ ಭವ ಅಂತ ಹೇಳಿ ಯುಧಿಷ್ಠಿರನಿಗಾಗ್ಲೇ ಅವರು ಆಶೀರ್ವಾದವನ್ನ ಮಾಡಿದ್ದಾಗಿದೆ. ಒಂದ್ ಕಡೆ ಇದು ಒಂದ್ ರೀತಿ ಆದ್ರೆ, ದ್ರೋಣ ಮತ್ತೆ ಭೀಷ್ಮರ್ ಇಬ್ರಿಗೂ ಕೂಡ ಇದು ಧರ್ಮ ಅಧರ್ಮದ ಯುದ್ಧ ಅನ್ನೋದು ಗೊತ್ತಿರುತ್ತೆ. ಶಶಿಧರ್ ಮಹೋದಯ ಮ್ಯೂಟ್ ಮಾಡ್ಕೊಳ್ಳಿ. ಅಧರ್ಮದ ಯುದ್ಧ ಅನ್ನೋದು ಇಬ್ರಿಗೂ ಗೊತ್ತು, ದ್ರೋಣರಿಗೆ ಮತ್ತೆ ಭೀಷ್ಮರಿಗೆ. ಈಗ ಕೃಷ್ಣನ ವಿರುದ್ಧ ನಿಂತು ಅವರು ಗೆಲುವನ್ನ ಸಾಧಿಸ್ಲಿಕ್ಕೆ ಆಗಲ್ಲ ಅನ್ನೋದು ಗೊತ್ತು. ಹೀಗಿದ್ದಾಗ ಯಾವುದೇ ಒಬ್ಬ ಮನುಷ್ಯನಿಗೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಾಗ, ಯಾಕಂದ್ರೆ ಕೌರವರ ಮೇಲೆ ಅವರು ಹಸ್ತಿನಾವತಿಯ ರಕ್ಷಣೆಗಾಗಿ ಪಣ ತೊಟ್ಟಿದ್ರಿಂದಾಗಿ, ಪ್ರತಿಜ್ಞೆ ಮಾಡಿದ್ರಿಂದಾಗಿ, ಯಾವಾಗ್ಲೂ ನಾನು ಈ ಒಂದು ಹಸ್ತಿನಾವತಿಯನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರ ಕಾರಣ ಭೀಷ್ಮರು ಅಲ್ಲಿ ಆ ಒಂದು ಪ್ರತಿಜ್ಞೆಗೆ ಬದ್ಧರಾಗಿ ಯುದ್ಧವನ್ನ ಮಾಡ್ತಿದ್ದಾರೆ. ಒಳಗಡೆಯಿಂದ ಅವ್ರಿಗಿರೋ ಅಂಥದ್ದು ಧರ್ಮದ ವಿರುದ್ಧವಾಗಿ ಯುದ್ಧ ಮಾಡ್ತಿದೀವಿ ಅನ್ನೋಂತಹ ಅಳುಕು ಇಬ್ಬರಲ್ಲೂ ಇದೆ. ಹಾಗಾಗಿ ಇಲ್ಲಿ ಯಾವುದೇ ವ್ಯಕ್ತಿ ತನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಮುಂದೆ ಮಾಡುವಂತಹ ಕೆಲಸದಲ್ಲಿ ಅದು ಯಾರೇ ಆಗಿರಬಹುದು, ಆ ಭೀಷ್ಮ ದ್ರೋಣರೇ ಆಗಿರಬಹುದು, ಅವರನ್ನ ನಾವಿಲ್ಲಿ ಉದಾಹರಣೆಯಾಗಿ ನೋಡ್ಬೇಕು. ಮಹಾಭಾರತದ ಒಂದೊಂದು ಕ್ಯಾರೆಕ್ಟರ್ ಕೂಡ ನಾವು ಯಾವ ರೀತಿ ನಡ್ಕೋಬೇಕು, ಹೇಗ್ ನಡ್ಕೊಂಡ್ರೆ ಅದರ ಪರಿಣಾಮ ಹೇಗಾಗತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರನೇ ಇರೋ ಅಂಥದ್ದು ಆಳವಾಗಿ ನೋಡಿದಾಗ. ಇಲ್ಲಿ ನಾವು ಅಷ್ಟೇ, ಮನುಷ್ಯರಾದಂತಹ ನಾವು ಕೂಡ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಬಾರದು ಅಂತ ಈ ಒಂದು ಸನ್ನಿವೇಶದಲ್ಲಿ ಹೇಳ್ಬಹುದು ನಾವು. ಯಾಕಂದ್ರೆ ಭೀಷ್ಮರು ದ್ರೋಣರು ಇಬ್ರು ಕೂಡ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರೋದು. ಈಗ ಅವ್ರಿಗೆ ಏನಾಗುತ್ತೆ, ಮನುಷ್ಯ ತನ್ನ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಅವನು ಹೊರಗೆ ಮಾಡುವಂತಹ ಕೆಲಸದಲ್ಲೂ ಕೂಡ ಅವನಿಗೆ ಸಕ್ಸಸ್ ಸಿಗೋದಿಲ್ಲ, ಹಾಗೆ ಒಳಗೆ ಮನಃಶಾಂತಿ ಕೂಡ ಇರೋದಿಲ್ಲ. ಇಲ್ಲಾಗಿರೋವಂಥದ್ದು ಇದೇ ಪರಿಸ್ಥಿತಿ. ಮಾಡುವಂತಹ ಕೆಲಸದಲ್ಲೂ ಕೂಡ ಅವರಿಗೆ ಸಕ್ಸಸ್ ಪಡಿಲಿಕ್ಕೆ ಆಗಲ್ಲ, ಯಶಸ್ಸನ್ನ ಗಳಿಸೋದಕ್ಕಾಗಲ್ಲ. ಮತ್ತೆ ಮನಸ್ಸಿನೊಳಗೂ ಕೂಡ ಆ ಅಶಾಂತಿ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಯಾವತ್ತೂ ಕೂಡ ಆತ್ಮಸಾಕ್ಷಿಯಾಗಿ ನಾವು ನಡ್ಕೊಳ್ಬೇಕು ಅಂತ ಹೇಳ್ತೀವಲ್ವಾ, ಇದೇ ಕಾರಣಕ್ಕೋಸ್ಕರ. ನಮ್ಮ ಆತ್ಮ ಏನ್ ಹೇಳುತ್ತೋ, ಯಾವುದು ಆತ್ಮಕ್ಕೆ ಸರಿ ಅಂತ ಅನ್ಸುತ್ತೋ ಆ ದಾರಿನಲ್ಲೇ ನಡಿಬೇಕು ಅಂತ ಹೇಳೋದು ಈ ಗೊಂದಲಕ್ಕೋಸ್ಕರ. ಯಾಕಂದ್ರೆ ಹೊರಗೂ ಶಾಂತಿ ಇಲ್ಲ, ಹೊರಗಡೆ ಯಾವುದೇ ಕಾರ್ಯವನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕಾಗಲ್ಲ, ಒಳಗಡೆ ಕೂಡ ಶಾಂತಿ ಇರೋದಿಲ್ಲ. ಹಾಗಾಗಿ ಈ ಭೀಷ್ಮ ದ್ರೋಣರ ಒಂದು ಆ ಒಂದು ಸಂದರ್ಭ ಕೂಡ ಅದೇ ಆಗಿದೆ, ಅವರ ಪರಿಸ್ಥಿತಿ ಕೂಡ. ಇನ್ನು ಕರ್ಣ ಅಂತೂ ಭೀಷ್ಮರ್ ಎಲ್ಲಿವರೆಗೆ ಸಾಯಲ್ವೋ ಅಲ್ಲಿವರೆಗೂ ನಾನು ಯುದ್ಧ ಭೂಮಿಗೆ ಬರೋದೇ ಇಲ್ಲ, ಪ್ರವೇಶ ಮಾಡೋದೇ ಇಲ್ಲ ಅಂತ ಹೇಳಿ ಅವನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಇನ್ನು ಕೃಪಾಚಾರ್ಯರು ಬಂದು ದ್ರೋಣಾಚಾರ್ಯರಿಗೆ ತನ್ನ ತಂಗಿಯನ್ನ ಕೊಟ್ಟು ಮದುವೆ ಮಾಡಿದಂಥವ್ರು. ಕೃಪಾಚಾರ್ಯರ ತಂಗಿಯಾದಂತಹ ಕೃಪಿಯನ್ನೇ ದ್ರೋಣಾಚಾರ್ಯರು ಮದುವೆ ಆಗಿದ್ದು, ಮತ್ತೆ ಅಲ್ಲಿ ಆಚಾರ್ಯರಾಗಿ ಕೂಡ ಇರ್ತಾರೆ ಹಸ್ತಿನಾವತಿಯಲ್ಲಿ. ಇವರಿಬ್ರು ಕೂಡ ದ್ರೋಣಾಚಾರ್ಯರು ಕೃಪಾಚಾರ್ಯರಿಬ್ರು ಕೂಡ ಭಾವಭಾಮೈದನರು. ಈಗ ಕೃಪಾಚಾರ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ಇವರು ಸಂಗ್ರಾಮ ವಿಜಯಿಯಾದಂತಹ ಕೃಪಾಚಾರ್ಯರು ಅಂತ ಹೇಳ್ತಾರೆ, ಯುದ್ಧದಲ್ಲಿ ಗೆದ್ದಂಥವ್ರು ಇವರೆಲ್ರು ಅಂತ ಹೇಳಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ. ಇನ್ನು ಅಶ್ವತ್ಥಾಮ ಬಂದು ದ್ರೋಣಾಚಾರ್ಯರ ಪುತ್ರ. ಅವನು ಅಶ್ವತ್ಥಾಮ ಹೇಗೆ ಅಂದ್ರೆ ತನ್ನ ಯುದ್ಧದಲ್ಲಿ ಏನೆಲ್ಲ ಅಂದ್ರೆ ಯಾರ್ಯಾರು ವೀರರೆಲ್ಲ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಅಶ್ವತ್ಥಾಮನ್ ಬಗ್ಗೆ. ಅಶ್ವತ್ಥಾಮ ಏನೋ ಅವನು ಮಹಾರಥಿನೇ ಹೌದು, ಅತಿರಥನೇ, ಆದ್ರೆ ಅವನಲ್ಲಿ ಒಂದು ದೋಷ ಇದೆ. ಅದೇನು ಅಂದ್ರೆ ಆತ ತನ್ನ ಜೀವವನ್ನ ಅಂದ್ರೆ ಯುದ್ಧ ಮತ್ತೆ ಜೀವ ಎರಡು ಬಂದಾಗ ತನ್ನ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಅವನು ಪ್ರಯತ್ನ ಪಡ್ತಿರ್ತಾನೆ. ಅದಲ್ಲದೆ ಚಂಚಲ ಮನಸ್ಸು ಅವನಿಗಿರುತ್ತೆ ಅಂತ, ಫಿಕಲ್ ಮೈಂಡೆಡ್ ಅಂದ್ಬಿಟ್ಟು ಹೇಳ್ತಾರೆ. ಚಂಚಲ ಬುದ್ಧಿ ಉಳ್ಳಂತವನು ಅಶ್ವತ್ಥಾಮ ಅಂತ. ಹಾಗಾಗಿ ಆ ಚಂಚಲತೆ ಅವನಲ್ಲಿ ಇದ್ದಿದ್ರಿಂದಾಗೇನೆ ಕೆಲವೊಂದು ಅಸ್ತ್ರ ಶಸ್ತ್ರಗಳ ಅಭ್ಯಾಸವನ್ನ ದ್ರೋಣಾಚಾರ್ಯರು ಅವನಿಗೆ ಮಾಡಿಸಿರೋದಿಲ್ಲ.
ಅವನಿಗೆ ಬ್ರಹ್ಮಾಸ್ತ್ರವನ್ನ ಕೊಡ್ಬೇಕಾದ್ರೂ ಕೂಡ ಅವ್ರು ಇನ್ನು ಮುಂದೆ ನೋಡೋದು ಇದೇ ಕಾರಣಕ್ಕೋಸ್ಕರ. ಅಶ್ವತ್ಥಾಮನಿಗೆ ಚಂಚಲವಾದ ಮನಸ್ಸು, ಏನ್ ಬೇಕಾದ್ರೂ ಅನಾಹುತಗಳನ್ನ ಮಾಡಬಲ್ಲ ಇವನು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ವಿಕರ್ಣ ಬಂದು ದ್ರೌಪದಿಯ ಸಭೆಯಲ್ಲಿ ದ್ರೌಪದಿಗೆ ಮಾನಭಂಗ ಆಗ್ಬೇಕಾದ್ರೆ ಅದನ್ನ ವಿರೋಧ ಮಾಡಿದಂಥವನು ಕೌರವರ ಒಬ್ಬ ಅವರ ಒಂದು ಸಹೋದರನೇ ಅವನು ಕೂಡ ವಿಕರ್ಣ. ಕೌರವರಲ್ಲಿ ಅವನು ಅಲ್ಲಿ ದ್ರೌಪದಿಗೆ ವಸ್ತ್ರಾಪಹರಣ ಮಾಡೋದು, ಈ ರೀತಿ ಮಾಡೋದು ಸರಿಯಲ್ಲ, ತಪ್ಪಿದು ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸಿರ್ತಾನೆ ವಿಕರ್ಣ. ಹಾಗೆ ಸೌಮದತ್ತಿ ಯಾರು ಅಂದ್ರೆ ಸೌಮದತ್ತಿ ಅಥವಾ ಭೂರಿಶ್ರವ ಅಂತ ಕೂಡ ಹೇಳ್ತಾರೆ, 2 ಹೆಸರದು, ಸೌಮದತ್ತಿ ಹಾಗೆ ಭೂರಿಶ್ರವ. ಈ ಸೌಮದತ್ತಿ ಯಾರು ಅಂದ್ರೆ ಶಂತನು ಅಂದ್ರೆ ಭೀಷ್ಮರ ತಂದೆ ಶಂತನು ಮಹಾರಾಜ ಇದಾರಲ್ಲ, ಆ ಶಂತನುವಿನ ಅಣ್ಣನ ಮಗ ಇವನು. ಶಂತನುವಿನ ಅಣ್ಣ ಬಾಹ್ಲಿಕ ಅಂತ, ಆ ಬಾಹ್ಲಿಕನ ಮಗನೇ ಅಂದ್ರೆ ಭೀಷ್ಮರಿಗೆ ದೊಡ್ಡಪ್ಪನ ಮಗ. ಶಂತನು ಭೀಷ್ಮರ ತಂದೆ, ಆ ಶಂತನುವಿನ ಅಣ್ಣನ ಮಗನೇ ಈ ಸೋಮದತ್ತ ಅಂತ ಅನ್ನೋನು. ಈ ಸೋಮದತ್ತನಿಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಭೂರಿಶ್ರವ ಹಾಗೆ ಶಲ್ಯ ಅಂತ. ಶಲ್ಯ ಅಂದ್ರೆ ಮಹಾಭಾರತದಲ್ಲಿ ಮಾದ್ರಿಯ ಸಹೋದರ ಬರ್ತಾನಲ್ಲ ಅವನಲ್ಲ. ಸೌಮದತ್ತನಿಗೆ ಇರೋದು 3 ಜನ ಪುತ್ರರು, ಭೂರಿಶ್ರವ ಹಾಗೂ ಶಲ್ಯ. ಇಲ್ಲಿ ಭೂರಿಶ್ರವ ಆ ಸೋಮದತ್ತನ ಮಗ, ಹಾಗಾಗಿ ಅವನನ್ನ ಸೌಮದತ್ತಿ ಅಂತ ಹೇಳ್ತಿದ್ದಾರೆ. ಯಾರವ್ರು ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಶಂತನುವಿನ ಅಣ್ಣ ಬಾಹ್ಲಿಕ, ಆ ಬಾಹ್ಲಿಕನ ಮಗ ಸೋಮದತ್ತ. ಸೋಮದತ್ತನಿಗೆ 3 ಜನ ಪುತ್ರರಿದ್ದಾರೆ, ಭೂರಿಶ್ರವ ಹಾಗೂ ಶಲ್ಯ ಅಂತ. ಆ ಸೋಮದತ್ತನ ಪುತ್ರನೇ ಈ ಭೂರಿಶ್ರವ, ಆ ಒಬ್ಬ ಪುತ್ರನೇ ಭೂರಿಶ್ರವ. ಇವನನ್ನ ಸೌಮದತ್ತಿ ಅಂತ ಹೇಳ್ತಾರೆ, ಅಂದ್ರೆ ದೊಡ್ಡಪ್ಪನ ಮಗ. ಮನೆಯಲ್ಲಿ ಈಗ ಇದು ಹೇಗಾಗ್ತಿದೆ ಅಂದ್ರೆ, ಯಾರೋ ನಮ್ಮ ಮನೆಗೆ ನೆಂಟರಾದ್ರೂ ಬಂದಿರ್ತಾರೆ ಅಂತ ಅನ್ಕೊಳ್ಳಿ, ಯಾರೋ ರಿಲೇಟಿವ್ಸೋ ಫ್ರೆಂಡ್ಸೋ ಯಾರೋ ಬಂದ್ರು. ಈಗ ನಾವು ಸತ್ಸಂಗ ನಡೀತಿದೆ, ಭಗವದ್ಗೀತಾ ಕ್ಲಾಸಿಗೆ ಹೋಗ್ಬೇಕು, ಆಫ್ಲೈನ್ ಅಂತಾನೆ ಅನ್ಕೊಳ್ಳೋಣ, ಆಫ್ಲೈನ್ ಆನ್ಲೈನ್ ಒಟ್ಟಲ್ಲಿ ಅಟೆಂಡ್ ಮಾಡಬೇಕು, ಹೋಗ್ಬೇಕು. ನಾವೇನ್ ಮಾಡ್ತೀವಿ, ಕ್ಲಾಸ್ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದಾಗ, ನೀವು ನನ್ನ ಜೊತೆ ಬಂದ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ ಕ್ಲಾಸು ಅಂತ ಹೇಳಿ ಕರ್ಕೊಂಡ್ ಬಂದ ಹಾಗೆ. ಅಂದ್ರೆ ಇಲ್ಲಿ ದುರ್ಯೋಧನನ ಮನಸ್ಸಿನಲ್ಲಿ ಆ ಭಾವನೆ ಬರ್ತಿದೆ. ಇವನು ಕೂಡ ಸೌಮದತ್ತಿ ಭೂರಿಶ್ರವ ದೊಡ್ಡಪ್ಪನ ಮಗ, ಹಾಗಾಗಿ ಇವನು ಕೂಡ ಇಲ್ಲಿ ಯುದ್ಧಕ್ಕೆ ಬಂದಿದ್ದಾನೆ. ಭೀಷ್ಮಾಚಾರ್ಯರು ನಮ್ಮ ಜೊತೆ ಯುದ್ಧ ಮಾಡ್ತಿರೋದ್ರಿಂದಾಗಿ ಸೌಮದತ್ತಿ ಕೂಡ ಇಲ್ಲಿ ಬಂದಿದ್ದಾನೆ ಅಂತ. ಅಲ್ಲಿಗೆ ಭವಾನ್ ಅಂದ್ರೆ ದ್ರೋಣಾಚಾರ್ಯರು, ಭೀಷ್ಮರು, ಕರ್ಣ, ಕೃಪ ಹಾಗೆ ಅಶ್ವತ್ಥಾಮ, ವಿಕರ್ಣ, ಸೌಮದತ್ತಿ, ಇಷ್ಟು ಜನರ ಹೆಸರನ್ನ ಹೇಳ್ತಾ ಹೋಗ್ತಾನೆ ದುರ್ಯೋಧನ. ಇನ್ನು ಮುಂದೆ ಯಾರ್ಯಾರ ಹೆಸರನ್ನ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಪೂರ್ಣಿಮಾ ಭಗಿನಿ, KS ಪೂರ್ಣಿಮಾ ಭಗಿನಿ. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಪೂರ್ತಿ ಹೇಳಿ. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ. ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಧನ್ಯವಾದ ಭಗಿನಿ. ಧನ್ಯವಾದ. ಮತ್ತೆ ಇಷ್ಟು ಜನರ ಹೆಸರನ್ನ ಹೇಳಿದಂತ ದುರ್ಯೋಧನ ಮತ್ತೆ ಹೇಳ್ತಾನೆ, ಅನ್ಯೇಚ ಬಹವಃ ಶೂರಾಃ, ಇನ್ನು ಬಹಳಷ್ಟು ಜನ ಶೂರರು, ಮದರ್ಥೇ ತ್ಯಕ್ತ ಜೀವಿತಾಃ, ನನಗಾಗಿ ಪ್ರಾಣವನ್ನ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ, ಎಲ್ಲರೂ ಕೂಡ ಒಂದ್ ನಿಮಿಷ, ನಾನಾ ಶಸ್ತ್ರ ಪ್ರಹರಣಾಃ ಅಂತ ಹೇಳ್ತಾರೆ.
ಅನೇಕ ಪ್ರಕಾರದ ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾದಂಥವ್ರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಯುದ್ಧದಲ್ಲಿ ನಿಪುಣರಾದಂಥವ್ರು. ಅವರೆಲ್ಲರೂ ನನಗಾಗಿ ಯುದ್ಧ ಮಾಡೋದಕ್ಕೆ, ನನಗಾಗಿ ಪ್ರಾಣತ್ಯಾಗ ಮಾಡೋದಕ್ಕೆ ಇಲ್ಲಿ ನೆರೆದಿದ್ದಾರೆ ಅಂತ ಹೇಳ್ತಾನೆ ದ್ರೋಣಾಚಾರ್ಯರಿಗೆ ದುರ್ಯೋಧನ. ಹಾಗೆ ಮತ್ತೊಂದು ಶ್ಲೋಕ ಕೊನೆಯದಾಗಿ. ಯಾರಾದರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀನಿವಾಸ್ ಮಹೋದಯ. ಅಪರ್ಯಾಪ್ತಂ ತದಸ್ಮಾಕಂ ಅಪರ್ಯಾಪ್ತಂ ತದಸ್ಮಾಕಂ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಬಲಂ ಭೀಮಾಭಿರಕ್ಷಿತಂ ಬಲಂ ಭೀಮಾಭಿರಕ್ಷಿತಂ ಭೀಮ ಅಲ್ಲ. ಬಲಂ ಭೀಷ್ಮಾಭಿರಕ್ಷಿತಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಪರ್ಯಾಪ್ತಂ ತ್ವಿದಮೇತೇಷಾಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಬಲಂ ಭೀಮಾಭಿರಕ್ಷಿತಂ ಬಲಂ ಭೀಮಾಭಿರಕ್ಷಿತಂ ಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತದ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಓಕೆ, ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. 10ನೇ ಶ್ಲೋಕ ಎಕ್ಸ್ಪ್ಲೈನ್ ಮಾಡಬೇಕು. ಮುಂದಿನ ಕ್ಲಾಸಲ್ಲಿ ನೋಡೋಣ ಅದನ್ನು. ಯಾರಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು.